SSLC Science Revision Class Session 2. ಸೊ ಇವತ್ತು ನಡೆಯುವಂಥ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್, ಪ್ರಿಪರೇಟರಿ ಎಕ್ಸಾಮಿನೇಷನ್ ಏನಿದೆ, ಸೊ ಈ ಎಕ್ಸಾಮಿನೇಷನ್ಗೆ ಏನೆಲ್ಲ ಓದ್ಕೊಳ್ಬೇಕು. ಸೊ ದಿಸ್ ವಿಡಿಯೋ ಇಸ್ ಮೆಂಟ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಫೀಲಿಂಗ್ ಸೈನ್ಸ್ ಆಸ್ ಡಿಫಿಕಲ್ಟ್ ಸಬ್ಜೆಕ್ಟ್. ಸೊ ಸೈನ್ಸ್ ಕಷ್ಟ ಅಂತ ಯಾರು ಫೀಲ್ ಆಗ್ತಿದ್ದೀರಾ, ಸೊ ಅಂಥವ್ರು ಏನೆಲ್ಲ ಓದ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾನು ಈಗ ನಿನ್ನೆ ರಾತ್ರಿ ಒಂದು ವಿಡಿಯೋನಲ್ಲಿ ಪೋಸ್ಟ್ ಮಾಡಿದ್ದೀನಿ ಸೆಷನ್ 1ನಲ್ಲಿ. ಈ ಸೆಷನ್ 2ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೆಷನ್ 1 ಯಾರು ನೋಡಿಲ್ಲ ದಯವಿಟ್ಟು ಅದನ್ನ ನೋಡಿ, ಸೊ ದಟ್ ನಿಮಗೆ ಅಲ್ಲಿ ನಾನು ಹ್ಯೂಮನ್ ಹಾರ್ಟ್ ಆ್ಯಂಡ್ ಬ್ರೈನ್ ಹೇಗೆ ಈಸಿಯಾಗಿ ಪರ್ಫೆಕ್ಟ್ ಆಗಿ ಬರಿಬೇಕು ಅಂತ ಕೂಡ ಗೈಡ್ ಮಾಡಿದ್ದೀನಿ. ಸೊ ಸೇಯಿಂಗ್ ಸೋ ಮಚ್, ಇವತ್ತಿನ ಕ್ಲಾಸನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಏನು ಓದ್ಕೊಂಡು ಹೋಗ್ಬೇಕು ಎಕ್ಸಾಮ್ಗೆ ಅಂತ ಹೇಳಿದ್ರೆ, ದಿ ರಿಲೇಟೆಡ್ ಟು ಹಾರ್ಮೋನ್ಸ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಎಕ್ಸಾಮ್ ಅಲ್ಲಿ. ಇಟ್ ವಿಲ್ ಬಿ ಐದರ್ ಫ್ರಮ್ ದ ಪ್ಲಾಂಟ್ ಹಾರ್ಮೋನ್ ಆರ್ ಮೇ ಬಿ ಫ್ರಮ್ ದ ಅನಿಮಲ್ ಹಾರ್ಮೋನ್. ಪ್ಲಾಂಟ್ ಹಾರ್ಮೋನ್ ಆಗಿರ್ಬೋದು, ಅನಿಮಲ್ ಹಾರ್ಮೋನ್ ಆಗಿರ್ಬೋದು, ಡೆಫಿನೆಟ್ಲಿ ಒಂದು ಕ್ವೆಶನ್ ಇರುತ್ತೆ. ಲೆಟ್ ಅಸ್ ಲುಕ್ ಅಟ್ ದ ಡಿಫರೆಂಟ್ ಹಾರ್ಮೋನ್ಸ್ ಪ್ರೆಸೆಂಟ್ ಇನ್ ದ ಅನಿಮಲ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಸ್ಕೋರಿಂಗ್ಗೆ ಅಲ್ಲ. ಸೊ ಮಿನಿಮಮ್ ಒಂದು 40 ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಂದ್ರೆ ಏನೆಲ್ಲ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಿರಬೇಕು ಅಂತ ನಾನು ಗೈಡ್ ಮಾಡ್ತಾ ಇದ್ದೀನಿ. ರೈಟ್, ಹಾರ್ಮೋನ್ಸ್ ಅಂತ ಹೇಳಿದಾಗ ಸಿ ವಿ ಹ್ಯಾವ್ ಥೈರಾಕ್ಸಿನ್ ಹಾರ್ಮೋನ್. ವಾಟ್ ಡು ವಿ ಹ್ಯಾವ್? ವಿ ಹ್ಯಾವ್ ಥೈರಾಕ್ಸಿನ್ ಹಾರ್ಮೋನ್. So thyroxine hormone will be released by whom? Thyroxine hormone is by a gland called as thyroid gland. Where it is present? It is present in the neck region. Okay, what is the function of thyroxine hormone? Gothirbeku. It regulates the metabolism of carbohydrates, fats and proteins anta heli kariತೀವಿ. Regulates the metabolism of carbohydrates, fats and proteins ಅಂತ ಹೇಳ್ತೀವಿ. ಇದನ್ನ ರಿವಿಷನ್ ನಾನು ಏನು ಮಾಡ್ತಾ ಇದ್ದೀನಿ, ಜಸ್ಟ್ ರಿವಿಷನ್ ಕೇಳಿಸ್ಕೊಂಡ್ರೆ ನಿಮಗೆ ನೆನಪಾಗುತ್ತೆ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಇಂದ ನಾನು ಮಾಡ್ತಾ ಇದ್ದೀನಿ. ಓಕೆ, ಸೊ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಗ್ರೋತ್ ಹಾರ್ಮೋನ್ ಎಲ್ಲಿರುತ್ತೆ? ಸೊ ಗ್ರೋತ್ ಹಾರ್ಮೋನ್ ಯಾರು ರಿಲೀಸ್ ಮಾಡ್ತಾರೆ? ಯು ಶುಡ್ ನೋ ದಿಸ್. ಗ್ರೋತ್ ಹಾರ್ಮೋನ್ ಈಸ್ ರಿಲೀಸ್ಡ್ ಬೈ ಪಿಟ್ಯೂಟರಿ ಗ್ಲ್ಯಾಂಡ್ present in the brain. It is present in the brain. So what is the role of the pituitary gland? It releases the growth hormone and it regulates the development of growth. So ಇಲ್ಲಿ ಎರಡು ಕಂಡೀಷನ್ ಬರುತ್ತೆ, ಒಂದು gigantism and ಇನ್ನೊಂದು dwarfism ಅಂತ ಅರ್ಥ. gigantism and dwarfism. gigantism ಅಂದ್ರೆ ಏನು? ಸಪೋಸ್ ಪಿಟ್ಯೂಟರಿ ಗ್ಲ್ಯಾಂಡ್ ಎಕ್ಸೆಸ್ ಆಫ್ ಗ್ರೋತ್ ಹಾರ್ಮೋನ್ ಅನ್ನ ರಿಲೀಸ್ ಮಾಡಿದ್ರೆ, ಎಕ್ಸೆಸ್ ಆಫ್ ಗ್ರೋತ್ ಹಾರ್ಮೋನ್ ರಿಲೀಸ್ ಮಾಡಿದಾಗ the person will be tall and the condition is called gigantism. If pituitary gland releases the less growth hormone, the person will be dwarf and the condition is called as dwarfism. Dwarfism ಅಂತ ಹೇಳಿ ಕರಿತೀವಿ. ಓಕೆ, ನೆಕ್ಸ್ಟ್ ಅಡ್ರಿನಲ್ ಗ್ಲ್ಯಾಂಡ್. ಸೊ ಅಡ್ರಿನಲ್ ಗ್ಲ್ಯಾಂಡ್ ಏನು ರಿಲೀಸ್ ಮಾಡುತ್ತೆ? ಇಟ್ ರಿಲೀಸಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ adrenaline hormone. This is adrenaline hormone. So adrenal gland will be present above the kidney. Kidney na ಮೇಲೆ ಇರುತ್ತೆ. ಓಕೆ, ರೈಟ್. ವಾಟ್ ಈಸ್ ದ ಫಂಕ್ಷನ್? ಅಡ್ರಿನಾಲಿನ್ ಹಾರ್ಮೋನ್ ರಿಲೇಟೆಡ್ ಆಗಿ ನಿಮಗೆ ಇಲ್ಲಿ ಗಿವ್ ರೀಸನ್ ಕ್ವಶನ್ ಕೇಳ್ಬೋದು ಅಥವಾ ಅಪ್ಲಿಕೇಶನ್ ಬೇಸ್ ಕ್ವಶನ್ ಅನ್ನ ಕೇಳ್ಬೋದು. ಯಾವಾಗ ಅಡ್ರಿನಾಲಿನ್ ಹಾರ್ಮೋನು ನಿಮ್ಮ ಬಾಡಿನಲ್ಲಿ ರಿಲೀಸ್ ಆಗುತ್ತೆ, ಡೈರೆಕ್ಟ್ ಅಲ್ಲಿ ಬ್ಲಡ್ ಅಲ್ಲಿ ಮಿಕ್ಸ್ ಆಗುತ್ತೆ, ನಿಮ್ಮ ಒಂದು ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಇಟ್ ಇನ್ಕ್ರೀಸಸ್ ಯುವರ್ ಬ್ಲಡ್ ಪ್ರೆಷರ್, ಇಟ್ ಇನ್ಕ್ರೀಸಸ್ ಯುವರ್ ಹಾರ್ಟ್ ಬೀಟ್, ಇಟ್ ಇನ್ಕ್ರೀಸಸ್ ದ ಓವರ್ ಆಲ್ ಬ್ರೀತಿಂಗ್ ರೇಟ್ ಅಂತ ಹೇಳ್ಬೋದು. ಟೋಟಲಿ ಈ ಒಂದು ಅಡ್ರಿನಲ್ ಗ್ಲ್ಯಾಂಡ್ ಈ ಅಡ್ರಿನಾಲಿನ್ ಹಾರ್ಮೋನ್ ಯಾವ ಟೈಮಲ್ಲಿ ರಿಲೀಸ್ ಮಾಡುತ್ತೆ ಅಂದ್ರೆ, ಇಟ್ ರಿಲೀಸಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ಕಂಡೀಷನ್ಸ್. ಹೆನ್ಸ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎಮರ್ಜೆನ್ಸಿ ಹಾರ್ಮೋನ್. ಸೊ ಹಾರ್ಮೋನ್ಸ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಎಕ್ಸಾಮ್ ಅಲ್ಲಿ. ಸೊ ಪ್ಲೀಸ್ ಬಿ ಸೀರಿಯಸ್ ರಿಗಾರ್ಡಿಂಗ್ ದಟ್. ನೆಕ್ಸ್ಟ್ ಪಾನ್ಕ್ರಿಯಾಸ್. ಪಾನ್ಕ್ರಿಯಾಸ್ ರಿಲೀಸಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಪಾನ್ಕ್ರಿಯಾಸ್ ಏನ್ ಮಾಡುತ್ತೆ? ಇಟ್ ರಿಲೀಸಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಇನ್ಸುಲಿನ್ ಹಾರ್ಮೋನ್. ಏನ್ ಮಾಡುತ್ತೆ ಇನ್ಸುಲಿನ್ ಹಾರ್ಮೋನ್? ಇಟ್ ವಿಲ್ ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್. ನಿಮ್ಮ ಬ್ಲಡ್ ಅಲ್ಲಿ ಇರುವಂತ ಒಂದು ಶುಗರ್ ಲೆವೆಲ್ ಅನ್ನ ಅದು ಮೇಂಟೈನ್ ಮಾಡುತ್ತೆ. ಓಕೆನಾ? ರೈಟ್. ಇದಕ್ಕೆ ರಿಲೇಟೆಡ್ ಆಗಿ ಅಪ್ಲಿಕೇಶನ್ ಕೇಳಬಹುದು. ಅ ಪರ್ಸನ್ ಈಸ್ ಸಫರಿಂಗ್ ಫ್ರಮ್ ದ ಡಯಾಬಿಟಿಸ್. ಓಕೆ, ವಿಚ್ ಹಾರ್ಮೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂತ ಕೇಳ್ಬೋದು. ದಟ್ ಈಸ್ ಇನ್ಸುಲಿನ್ ಹಾರ್ಮೋನ್. ಈ ರೀತಿ ಕೇಳ್ತಾರೆ. ಓಕೆನಾ? ರೈಟ್. ನೆಕ್ಸ್ಟ್, ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ಆಗಿರಿ. ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಪಾಸ್ ಆಗ್ತೀರಾ ಎಕ್ಸಾಮ್ ಅಲ್ಲಿ. ಎಲ್ಲರೂ ಕೂಡ ಮೋರ್ ದೆನ್ 40 ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಇನ್ ಯು. ಇವತ್ತು ಮಧ್ಯಾಹ್ನದವರೆಗೂ ಟೈಮ್ ಇದೆ. ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಆಗಿ ಅದನ್ನ ರಿವೈಸ್ ಮಾಡ್ಕೊಂಡು ಹೋಗಿ. PDF ನ ಆಲ್ರೆಡಿ ನಾನು ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಇಲ್ಲಿರುವಂತ ಎಲ್ಲ ಸ್ಕೋರಿಂಗ್ ಅಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋದು ಪಾಸಿಂಗ್ಗೆ ಮೋರ್ ದೆನ್ 40 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಎಲ್ಲವನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ. ನೆಕ್ಸ್ಟ್ ಟೆಸ್ಟೋಸ್ಟಿರಾನ್.
ಸೊ ಟೆಸ್ಟಾಸ್ಟಿರಾನ್ ಅನ್ನೋದು ಮೇಲ್ ಹಾರ್ಮೋನ್. ಇಟ್ ಈಸ್ ರಿಲೀಸ್ಡ್ ಬೈ ಟೆಸ್ಟಿಸ್. ಟೆಸ್ಟಿಸ್ ಅನ್ನೋ ಒಂದು ಆರ್ಗನ್ ಏನ್ ಮಾಡುತ್ತೆ, ಟೆಸ್ಟಾಸ್ಟಿರಾನ್ ಅನ್ನೋ ಒಂದು ಹಾರ್ಮೋನ್ ಅನ್ನ ರಿಲೀಸ್ ಮಾಡುತ್ತೆ. ಇದು ಬೇಸಿಕಲಿ ಏನ್ ಮಾಡುತ್ತೆ, ಇಟ್ ವಿಲ್ ಹೆಲ್ಪ್ ಇನ್ ಚೇಂಜಸ್ ಅಸೋಸಿಯೇಟೆಡ್ ವಿತ್ ಪ್ಯೂಬರ್ಟಿ. ಅಂದ್ರೆ ಈಗ ಬಾಯ್ಸ್ ಅಲ್ಲಿ ಏನಾಗುತ್ತೆ, ಹೇರ್ ವಿಲ್ ಗ್ರೋ ಆನ್ ದ ಫೇಸ್, ಹೇರ್ ವಿಲ್ ಗ್ರೋ ಇನ್ ದರ್ ಪ್ರೈವೇಟ್ ರೀಜನ್ಸ್, ವಾಯ್ಸ್ ಬಾಕ್ಸ್ ವಿಲ್ ಕ್ರ್ಯಾಕ್. ಇದೆಲ್ಲ ಏನು, ಸೆಕ್ಷುವಲ್ ಮೆಚುರಿಟಿ ಅಂತ ಹೇಳ್ತೀವಿ. ದಿಸ್ ಹ್ಯಾಪನ್ಸ್ ಬಿಕಾಸ್ ಆಫ್ ದ ಟೆಸ್ಟಾಸ್ಟಿರಾನ್ ಹಾರ್ಮೋನ್. ಓಕೆನಾ, ರೈಟ್. ನೆಕ್ಸ್ಟ್ ನೋಡಿ, ಈ ಕೊಟ್ಟಿರುವಂತದ್ದು ಈಸ್ಟ್ರೋಜನ್. ಈಸ್ಟ್ರೋಜನ್ ಹಾರ್ಮೋನ್ ಈಸ್ ರಿಲೀಸ್ಡ್ ಬೈ ಹೂಮ್? ಇಟ್ ಈಸ್ ರಿಲೀಸ್ಡ್ ಬೈ ದ ಓವರೀಸ್. ಈಸ್ಟ್ರೋಜನ್ ಹಾರ್ಮೋನ್ ಈಸ್ ರಿಲೀಸ್ಡ್ ಬೈ ದ ಓವರೀಸ್. ಇದು ಕೂಡ ಏನ್ ಮಾಡುತ್ತೆ, ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಚೇಂಜಸ್ ದಟ್ ಈಸ್ ಹ್ಯಾಪನಿಂಗ್ ಡ್ಯೂರಿಂಗ್ ದ ಪ್ಯೂಬರ್ಟಿ. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಗರ್ಲ್ಸ್ ಅಲ್ಲಿ ಮೆನ್ಸ್ಟ್ರುಯೇಷನ್ ಸೈಕಲ್ ಸ್ಟಾರ್ಟ್ ಆಗುತ್ತೆ, or menstruation cycle start. Okay, then growth of hair also seen are private regions. Pimples start to appear, breasts start to increase. ಇದೆಲ್ಲ ಏನಾಗುತ್ತೆ, ಸೆಕ್ಷುವಲ್ ಮೆಚುರಿಟಿಗೆ ರಿಲೇಟೆಡ್ ಆಗಿರುವಂತ ಡೆವಲಪ್ಮೆಂಟ್. ಅಂಡ್ ದಿಸ್ ಹ್ಯಾಪನ್ಸ್ ವೆನ್ ಓವರೀಸ್ ರಿಲೀಸ್ ದ ಈಸ್ಟ್ರೋಜನ್ ಹಾರ್ಮೋನ್. ಆಯ್ತು ಅನ್ಕೋತೀನಿ, ರೈಟ್. ನೆಕ್ಸ್ಟ್ ನೋಡಿ, ಲೆಟ್ ಅಸ್ ಟಾಕ್ ಅಬೌಟ್ ಅವ್ ಪ್ಲಾಂಟ್ ಹಾರ್ಮೋನ್ಸ್. ಐದರ್ ಪ್ಲಾಂಟ್ ಹಾರ್ಮೋನ್ ಆರ್ ಅನಿಮಲ್ ಹಾರ್ಮೋನ್ ರಿಲೇಟೆಡ್ ಡೆಫಿನೆಟ್ಲಿ ಪ್ರಶ್ನೆ ಇದ್ದೇ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾರಿಗೆ ಸೈನ್ಸ್ ಕಷ್ಟ ಆಗ್ತದೆ, ಅಟ್ಲೀಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಅಲ್ಲಿ ಬರೀರಿ. ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಅಟೆಂಡ್ ಮಾಡಬಹುದು, ಇಟ್ ಇಸ್ ಪಾಸಿಬಲ್. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಪ್ಲಾಂಟ್ ಹಾರ್ಮೋನ್ಸ್. ಪ್ಲಾಂಟ್ ಹಾರ್ಮೋನ್ಸ್ ಯಾವ್ದಿದೆ, ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್, ಆಬ್ಸಿಸಿಕ್ ಆಸಿಡ್. ಈ ಈಥೈಲ್ನ ಇಗ್ನೋರ್ ಮಾಡಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಇದು. ಓಕೆ, ಈ 4 ಹಾರ್ಮೋನ್ಸ್ ಮಾತ್ರ ನೆನ್ಪಿಟ್ಕೊಳ್ಳಿ. ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್, ಆಬ್ಸಿಸಿಕ್ ಆಸಿಡ್. ಇಲ್ಲಿ ಸ್ಪೆಲ್ಲಿಂಗ್ ಕೂಡ ಇಂಪಾರ್ಟೆಂಟ್ ಮಕ್ಕಳ. ನೋಡಿ, ಸ್ಪೆಲ್ಲಿಂಗ್ ನೆನ್ಪಿಟ್ಕೊಳ್ಳಿ, AUXIN ಹೀಗೆ ನೆನ್ಪಿಟ್ಕೊಳ್ಳಿ, ತಪ್ಪರಿಯಲ್ಲ. ಒಂದು ವೇಳೆ ನಿಮ್ಗೆ ಈಗ ಆನ್ಸರ್ ಗೊತ್ತಿದ್ದು ಸ್ಪೆಲ್ಲಿಂಗ್ ರಾಂಗ್ ಆದ್ರೆ ಅಲ್ಲೂ ಕೂಡ ನೀವು ಏನ್ ಮಾಡಕ್ಕಾಗಲ್ಲ, ಯು ಕಾಂಟ್ ಗೆಟ್ ಫುಲ್ ಮಾರ್ಕ್ಸ್. ಓಕೆ, ಡೋಂಟ್ ಮೇಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಜಿಬ್ಬರ್ಲಿಂಗ್ ನೋಡಿ, GIBBER, ಜಿಬ್ಬರ್. ಸ್ಪೆಲ್ಲಿಂಗ್ ಇಲ್ಲಿ ರಾಂಗ್ ಇದೆ, ನಾನು ಕರೆಕ್ಟ್ ಆಗಿ ಬರ್ತೀನಿ ನೋಡಿ. GIBBER, ಜಿಬ್ಬರ್. ಎಲಿನ್, ELLIN, ಎಲಿನ್. ಇದೇನಾಗುತ್ತೆ, ಜಿಬ್ಬರ್ಲಿನ್ ಆಗುತ್ತೆ. ದಿಸ್ ಇಸ್ ಸ್ಪೆಲ್ಲಿಂಗ್. ನೆಕ್ಸ್ಟ್ ಸೈಟೋಕೈನಿನ್, CYTO, ಸೈಟೋ, KININ. ನೋಡಿ ಯಾವ ರೀತಿ ಸ್ಪ್ಲಿಟ್ ಮಾಡ್ತಾ ಇದೀನಿ, ಅದೇ ರೀತಿ ಕಲ್ತ್ಕೊಳ್ಳಿ. ಡೆಫಿನೆಟ್ಲಿ ಎಕ್ಸಾಮ್ ಅಲ್ಲಿ ಯೂಸ್ ಆಗುತ್ತೆ, ತಪ್ಪಿಲ್ದೆ ಬರಿಬಹುದು ಎಕ್ಸಾಮ್ ಅಲ್ಲಿ. ಓಕೆ, ರೈಟ್. ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ಬಂದು ಆಬ್ಸಿಸಿಕ್ ಆಸಿಡ್. ಸ್ಪೆಲ್ಲಿಂಗ್ ABSCISIC, ABSCISIC, SIC. ಓಕೆ, ನಾನು ನೆನ್ಪಿಟ್ಕೊಳ್ಳಿ, ABSCISIC, CIC ಅಂತ ಕೊಟ್ಟಿದ್ದಾರೆ, CIC ಅಲ್ಲ ಇದು, SIC. ABSCI, once again, ABSCISIC, abscisic acid. ಈಗ ಈ ಹಾರ್ಮೋನ್ಸ್ ಫಂಕ್ಷನ್ ತಿಳ್ಕೊಳ್ಳಿ. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಅಂಡ್ ಆಬ್ಸಿಸಿಕ್ ಆಸಿಡ್. ಅಂಡ್ ನೆನ್ಪಿಟ್ಕೊಳ್ಳಿ ಮಕ್ಕಳ, ಏನಂದ್ರೆ ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್ ಈ ಮೂರು ಇದೆಯಲ್ಲ, ದೇ ಆರ್ ಕಾಲ್ಡ್ ಆಸ್ ಗ್ರೋತ್ ಪ್ರಮೋಟರ್ಸ್. ವಿ ವಿಲ್ ಕಾಲ್ ದಮ್ ಆಸ್ ಗ್ರೋತ್ ಪ್ರಮೋಟರ್ಸ್. ಇದು ಗ್ರೋತ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ದೇ ಆರ್ ಕಾಲ್ಡ್ ಆಸ್ ಗ್ರೋತ್ ಪ್ರಮೋಟರ್ಸ್. ನೆಕ್ಸ್ಟ್ ಆಬ್ಸಿಸಿಕ್ ಆಸಿಡ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಗ್ರೋತ್ ಇನ್ಹಿಬಿಟರ್. ಅಂದ್ರೆ ಇದು ಗ್ರೋತ್ ಅನ್ನ ಸ್ಟಾಪ್ ಮಾಡುತ್ತೆ. ಆಕ್ಸಿನ್ ಏನ್ ಮಾಡುತ್ತೆ ನೋಡಿ, ಇಷ್ಟು ಆನ್ಸರ್ ಬರೆಯೋದು ಬೇಡ, ಶಾರ್ಟ್ ಆಗಿ ಹೇಳ್ಕೊಡ್ತೀನಿ, ನೆನ್ಪಿಟ್ಕೊಳ್ಳಿ. ಆಕ್ಸಿನ್ ಏನ್ ಮಾಡುತ್ತೆ, ಇಟ್ ಪ್ರಮೋಟ್ಸ್ ದ ಸೆಲ್ ಇಲಾಂಗೇಷನ್. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ಸಾಕು. ಓಕೆನಾ, ಆಕ್ಸಿನ್ ಏನ್ ಮಾಡುತ್ತೆ, ಇಟ್ ಪ್ರಮೋಟ್ಸ್ ದ ಸೆಲ್ ಇಲಾಂಗೇಷನ್. ನೆಕ್ಸ್ಟ್ ಜಿಬ್ಬರ್ಲಿನ್ ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ದ ಸ್ಟೆಮ್ ಇಲಾಂಗೇಷನ್. ಏನಾಗುತ್ತೆ, ಹೆಲ್ಪ್ ಇನ್ ದ ಡೆವಲಪ್ಮೆಂಟ್ ಆಫ್ ಸ್ಟೆಮ್ ಅಂತ ಬರಿತೀವಿ. ಇಟ್ ಹೆಲ್ಪ್ಸ್ ಇನ್ ದ ಸ್ಟೆಮ್ ಇಲಾಂಗೇಷನ್. ಅಂಡ್ ಇದು ಕೂಡ ನೆನ್ಪಿಟ್ಕೋಬೇಕು ಈ ಕೇಸ್ ಅಲ್ಲಿ. ಸೀಡ್ ಜರ್ಮಿನೇಷನ್ ಮತ್ತೆ ಫ್ಲವರಿಂಗ್. ಸೀಡ್ ಮತ್ತೆ ಫ್ಲವರ್ ಜರ್ಮಿನೇಟ್ ಆಗಬೇಕು ಅಂದ್ರೆ ಏನಾಗಬೇಕು, ವೆರಿ ಇಂಪಾರ್ಟೆಂಟ್ ದಟ್ ಜಿಬ್ಬರ್ಲಿನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಗೊತ್ತಿರಬೇಕು ನಿಮ್ಗೆ. ಓಕೆ, ಸೊ ಸೀಡ್ ಜರ್ಮಿನೇಷನ್. Just a second. ಫೈಲ್ ಆರ್ಗನೈಸ್ ಮಾಡ್ತೀನಿ. I think now you are able to see. Sorry for the inconvenience. Yeah.
ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಹಾರ್ಮೋನ್. ನೆಕ್ಸ್ಟ್ ಹಾರ್ಮೋನ್ ಏನು ಹೇಳ್ತಾ ಇದ್ದೆ ನಾನು ನಿಮಗೆ, ಈಗ ಜಿಬ್ಬರ್ಲಿನ್ ಹೇಳ್ತಾ ಇದ್ದೆ. ಸೊ ಜಿಬ್ಬರ್ಲಿನ್ ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ದ ಸ್ಟೆಮ್ ಇಲಾಂಗೇಷನ್. ಸ್ಟೆಮ್ ಅನ್ನ ಇಲಾಂಗೇಟ್ ಅಂದ್ರೆ ಸ್ಟೆಮ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಮೆಂಬರ್ ಓಕೆ, ಸ್ಟೆಮ್ ಡೆವಲಪ್ಮೆಂಟ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಇಟ್ ಆಲ್ಸೋ ಇನ್ಕ್ರೀಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಸೀಡ್ ಅಂಡ್ ಆಲ್ಸೋ ಫ್ಲವರ್. ನೆಕ್ಸ್ಟ್ ಸೈಟೋಕೈನಿನ್ ಏನ್ ಮಾಡುತ್ತೆ ನೋಡಿ, ಸೈಟೋಕೈನಿನ್ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೈಟೋಕೈನಿನ್ ಹೆಲ್ಪ್ಸ್ ಇನ್ ದ ಸೆಲ್ ಡಿವಿಷನ್. ಇಷ್ಟೇ ಬರೆದ್ರ ಪಾಯಿಂಟ್ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ವಾಟ್ ಈಸ್ ದ ಜಾಬ್ ಆಫ್ ಸೈಟೋಕೈನಿನ್? ಸೈಟೋಕೈನಿನ್ ಹೆಲ್ಪ್ಸ್ ಇನ್ ದ ಸೆಲ್ ಡಿವಿಷನ್. ಓಕೆನಾ. ನೆಕ್ಸ್ಟ್ ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ ನೋಡಿ, ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ, ಇಟ್ ಸ್ಟಾಪ್ಸ್ ದ ಗ್ರೋತ್ ಆಫ್ ದ ಪ್ಲಾಂಟ್. ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ, ಇಟ್ ಸ್ಟಾಪ್ಸ್ ದ ಗ್ರೋತ್ ಆಫ್ ದ ಪ್ಲಾಂಟ್. ನೆನ್ಪಿಟ್ಕೊಳ್ಳಿ, ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ, ಇಟ್ ಸ್ಟಾಪ್ಸ್ ದ ಗ್ರೋತ್ ಆಫ್ ದ ಪ್ಲಾಂಟ್. ಪ್ಲಾಂಟ್ ನ ಗ್ರೋತ್ ಏನ್ ಮಾಡುತ್ತೆ, ಓಕೆನಾ. ಫೇಸಿಂಗ್ ಸಮ್ ಪ್ರಾಬ್ಲಮ್ ವಿಲ್ ರೈಟಿಂಗ್. ಸೊ ಪ್ಲಾಂಟ್ಸ್ ಅಥವಾ ಅನಿಮಲ್ ಹಾರ್ಮೋನ್ ಅಲ್ಲಿ ಡೆಫಿನೆಟ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸ್ಟಡಿ ದಿಸ್. ಓಕೆ, ಯಾವುದೇ ಕಾರಣಕ್ಕೂ ಇದನ್ನ ಮರಿಬೇಡಿ. ಈ ಪ್ಲಾಂಟ್ ಹಾರ್ಮೋನ್ ಮತ್ತೆ ಅನಿಮಲ್ ಹಾರ್ಮೋನ್ ಏನ್ ಕೊಟ್ಟಿದ್ದೀನಿ ಡೆಫಿನೆಟ್ಲಿ ಓದ್ಕೊಂಡು ಹೋಗ್ಲೇಬೇಕು. ಓಕೆನಾ, ಕರೆಕ್ಟ್ ಆಗಿ ಓದ್ಕೊಂಡು ಹೋಗಿ ಡೆಫಿನೆಟ್ಲಿ. ನೆಕ್ಸ್ಟ್, ಸೊ ಅರ್ಥ ಆಯ್ತಲ್ಲ. ಆಬ್ಸಿಸಿಕ್ ಆಸಿಡ್ ಅಲ್ಲಿ ನೋಡಿ ಮತ್ತೆ ಹೇಳ್ತಾ ಇದೀನಿ, ಸ್ಟಾಪ್ಸ್ ದ ಗ್ರೋತ್ ಆಫ್ ದ ಪ್ಲಾಂಟ್ ಅಂತ ಬರೀರಿ. ಸ್ಟಾಪ್ಸ್ ಪೆನ್ ಇಸ್ ನಾಟ್. ನೆಕ್ಸ್ಟ್ ನೋಡಿ, ಹಾಗೆ ನಾನು ಸ್ಕ್ರಾಲ್ ಮಾಡ್ತೀನಿ. ನೆಕ್ಸ್ಟ್ ನೀವು ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ತಿಳ್ಕೊಳ್ಳಿ. ಫಾರ್ಮುಲಾ ಅಂಡರ್ SI ಯೂನಿಟ್ಸ್ ನೆನ್ಪಿಟ್ಕೊಳ್ಳಿ. ಸೊ ಫಿಸಿಕಲ್ ಟರ್ಮ್ ಎಲೆಕ್ಟ್ರಿಕ್ ಚಾರ್ಜ್, ಎಲೆಕ್ಟ್ರಿಕ್ ಚಾರ್ಜ್ ಫಾರ್ಮುಲಾ ಏನು, SI ಯೂನಿಟ್ಸ್ ಏನು, ಇದೆಲ್ಲ ಮೆನ್ಷನ್ ಮಾಡಿದೀನಿ. ಈ ಎಲ್ಲವನ್ನು ನೀವು ಕಲ್ತ್ಕೊಂಡು ಹೋಗ್ಬೇಕಾಗತ್ತೆ. ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ ಇದ್ರಲ್ಲಿ ಬರುವಂತ ಫಾರ್ಮುಲಾಸ್. ಈ ಫಾರ್ಮುಲಾಸ್ ನೋಡಿ, ಒಂದ್ ವೇಳೆ ನೀವು ಕ್ವೆಶನ್ ಸಾಲ್ವ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಫಾರ್ಮುಲಾಸ್ನ ಬರೀರಿ. ಫಾರ್ಮುಲಾಸ್ನ ಕಂಪ್ಲೀಟ್ ಆಗಿ ಬರೆಯೋದ್ರಿಂದ ನಿಮ್ಗೆ ಏನಾಗುತ್ತೆ, ಆ ಒಂದು ಸಮ್ ರಿಲೇಟೆಡ್ ಏನ್ ಮಾರ್ಕ್ಸ್ ಇದೆ ಮಾರ್ಕ್ಸ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಬಂದು ನ್ಯಾಚುರಲ್ ಸೋರ್ಸ್ ಆಫ್ ಆಸಿಡ್ ನೋಡಿ ತಿಳ್ಕೊಬೇಕು. ವಿನೇಗರ್, ವಿನೇಗರ್ ಏನ್ ಮಾಡುತ್ತೆ, ಇಟ್ ಕಂಟೈನ್ ಅಸಿಟಿಕ್ ಆಸಿಡ್. ವಾಟ್ ಈಸ್ ದ ನೋಡಿ ನೆನ್ಪಿಟ್ಕೊಳ್ಳಿ, ಇಲ್ಲಿ 1 ಮಾರ್ಕ್ಗೆ ಕೇಳುವಂತ ಚಾನ್ಸಸ್ ಇರುತ್ತೆ ಪ್ರಶ್ನೆಗಳ. ಓಕೆನಾ. ಸೊ ವಾಟ್ ಈಸ್ ದ ನ್ಯಾಚುರಲ್ ಸೋರ್ಸ್ ಆಫ್ ಅಸಿಟಿಕ್ ಆಸಿಡ್ ಅಂತ ಕೇಳ್ಬೋದು. ದಟ್ ಈಸ್ ದ ವಿನೇಗರ್. ವಾಟ್ ಈಸ್ ದ ನ್ಯಾಚುರಲ್ ಸೋರ್ಸ್ ಆಫ್ ಅಸಿಟಿಕ್ ಆಸಿಡ್? ಇಟ್ ಈಸ್ ವಿನೇಗರ್. ನೆಕ್ಸ್ಟ್, ವಾಟ್ ಈಸ್ ದ ನ್ಯಾಚುರಲ್ ಸೋರ್ಸ್ ಆಫ್ ಸಿಟ್ರಿಕ್ ಆಸಿಡ್ ಅಂತ ಕೇಳ್ತಾರೆ, ಆರೆಂಜ್. ನ್ಯಾಚುರಲ್ ಸೋರ್ಸ್ ಆಫ್ ಟಾರ್ಟಾರಿಕ್ ಆಸಿಡ್, ಟ್ಯಾಮರಿಂಡ್. ನ್ಯಾಚುರಲ್ ಸೋರ್ಸ್ ಆಫ್ ಆಕ್ಸಾಲಿಕ್ ಆಸಿಡ್, ಟೊಮ್ಯಾಟೊ. ಓಕೆನಾ. ನೆಕ್ಸ್ಟ್, ನ್ಯಾಚುರಲ್ ಸೋರ್ಸ್ ಆಫ್ ಲ್ಯಾಕ್ಟಿಕ್ ಆಸಿಡ್, ಸೋರ್ ಮಿಲ್ಕ್. ಸಿಟ್ರಿಕ್ ಆಸಿಡ್, ಲೆಮನ್. ಮೆಥನೋಯಿಕ್ ಆಸಿಡ್ ಆಂಡ್ ಸ್ಟಿಂಗ್ ಅಲ್ಲೂ ಇರುತ್ತೆ ಅಂಡ್ ಆಲ್ಸೋ ನೆಟಲ್ ಸ್ಟಿಂಗ್ ಅಲ್ಲೂ ಇರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ, ಸಾಲ್ಟ್ ರಿಲೇಟೆಡ್ 100% ಒಂದು ಪ್ರಶ್ನೆ ಇದ್ದೇ ಇರುತ್ತೆ. 100% ಒಂದು ಪ್ರಶ್ನೆ ಡೆಫಿನೆಟ್ಲಿ ಇರುತ್ತೆ ಸಾಲ್ಟ್ ರಿಲೇಟೆಡ್ ಆಗಿ. ಸೊ ಡೋಂಟ್ ಫರ್ಗೆಟ್ ಟು ರೀಡ್ ಆಲ್ ದ ಸಾಲ್ಟ್ಸ್ ಅಂಡ್ ಗೋ. ಸಾಲ್ಟ್ ರಿಲೇಟೆಡ್ ಎಲ್ಲ ಪ್ರಶ್ನೆಗಳನ್ನ ನೀವು ಎಲ್ಲ ಕಾನ್ಸೆಪ್ಟ್ಸ್ ನ ಕ್ಲಿಯರ್ ಆಗಿ ಓದ್ಕೊಂಡೋಗಿ. 100% ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಕೆನಾ. ರೈಟ್. ಈಗ ಸಾಲ್ಟ್ಸ್ ರಿಲೇಟೆಡ್ ಆಗಿ ಏನೇನು ಸಾಲ್ಟ್ಸ್ ಇದೆ, ವಿ ಹ್ಯಾವ್ ಒಂದು ಕಾಮನ್ ಸಾಲ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅನ್ನೋ ಒಂದು ಸಾಲ್ಟ್ ಇದೆ. ನೆಕ್ಸ್ಟ್ ವಿ ಹ್ಯಾವ್ ದ ಯೂಸಸ್ ಆಫ್ ಸೋಡಿಯಂ ಕ್ಲೋರೈಡ್. ಈ ಸೋಡಿಯಂ ಕ್ಲೋರೈಡ್ ನ ಏನಾಗಿ ಯೂಸ್ ಮಾಡ್ತೀವಿ, ವಿ ವಿಲ್ ಯೂಸ್ ಆಸ್ ಅ ರಾ ಮೆಟೀರಿಯಲ್ ಫಾರ್ ಮೆನಿ ಡಿಫ್ರೆಂಟ್ ಸಾಲ್ಟ್. ಅಂದ್ರೆ ಈಗ ಬೇರೆ ಬೇರೆ ಸಾಲ್ಟ್ ಏನಿದೆ, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್, ಈ ಎಲ್ಲಾ ಸಾಲ್ಟ್ಸ್ಗೂ ಏನಾಗಿ ಮಾಡ್ತೀವಿ ನಾವು ಒಂದು ವಾಟ್ ಐ ಕ್ಯಾನ್ ಸೇ, ವಿ ವಿಲ್ ಯೂಸ್ ದಿಸ್ ಆಸ್ ಅ ರಾ ಮೆಟೀರಿಯಲ್, ಅಂದ್ರೆ ಬೇಸಿಕ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ನೋಡಿ, ಬೇಕಿಂಗ್ ಸೋಡಾ ಅಂತ ಕೊಟ್ಟಿದ್ದಾರೆ. ಬೇಕಿಂಗ್ ಸೋಡಾ ಎಲ್ಲಿ ಯೂಸ್ ಮಾಡ್ತೀವಿ? ಈ ಬೇಕಿಂಗ್ ಸೋಡಾ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬೇಕಿಂಗ್ ಪೌಡರ್. ನೆನ್ಪಿಟ್ಕೊಳ್ಳಿ. ಓಕೆ, ಬೇಕಿಂಗ್ ಸೋಡಾ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ನ ಮಾಡಕ್ಕೆ ಯೂಸ್ ಮಾಡ್ತಾರೆ. ಓಕೆ, ಅಂಡ್ ಇಟ್ ಇಸ್ ಆಲ್ಸೋ ಯೂಸ್ ಆಸ್ ಆಂಟಾಸಿಡ್. ಆಂಟಾಸಿಡ್ ಆಗಿ ಕೂಡ ನಾವು ಯೂಸ್ ಮಾಡ್ತೀವಿ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಲೈಕ್ ಅ ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೋಡಾ ಆಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ನಾವು ಯೂಸ್. ಕ್ಲಿಯರ್ ಆಯ್ತಲ್ವಾ? ನೆನ್ಪಿಟ್ಕೊಳ್ಳಿ.
ಸಾರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ನನ್ನ ಒಂದು ಟ್ಯಾಬ್ ಅಲ್ಲಿ ಪೆನ್ ಕರೆಕ್ಟ್ ಆಗಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇವತ್ತಿನ ಲೈವ್ ಸೆಷನ್ ಅಲ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಐ ರಿಪೀಟ್ ಒನ್ಸ್ ಅಗೇನ್, ಬೇಕಿಂಗ್ ಸೋಡಾ ನೆನ್ಪಿಟ್ಕೊಳ್ಳಿ. ಅಂಡ್ ಇದ್ರದ್ದು ಕೆಮಿಕಲ್ ನೇಮ್ ಆಫ್ ಬೇಕಿಂಗ್ ಸೋಡಾ ಈಸ್ sodium hydrogen carbonate, NaHC3. And baking soda is used to make baking powder, used as antacid, used in soda acid fire extinguishers. Next, washing soda, idradu chemical name tilkobeku, elladradu chemical name gottирಲಿ. sodium carbonate, idradu formula Na2CO3. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ವಾಷಿಂಗ್ ಸೋಡಾ? ಫಸ್ಟ್ ನೋಡಿ, ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಯೂಸ್ಡ್ ಇನ್ ರಿಮೂವಿಂಗ್ ದ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಇದನ್ನ ಬೇಸಿಸ್ ಆಗಿಟ್ಕೊಂಡು ಒಂದು ಮಲ್ಟಿಪಲ್ ಚಾಯ್ಸ್ ಅನ್ನ ಕೇಳಬಹುದು. ವೆರಿ ಇಂಪಾರ್ಟೆಂಟ್, ಮಲ್ಟಿಪಲ್ ಚಾಯ್ಸ್ ಅನ್ನ ಕೇಳಬಹುದು. ಓಕೆನಾ? ಸೊ ಇಟ್ ಈಸ್ ಯೂಸ್ಡ್ ಇನ್ ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಇಟ್ ಈಸ್ ಯೂಸ್ಡ್ ಇನ್ ದ ಗ್ಲಾಸ್, soap and paper industries, and it is used to make the clothes clean. ಯಾವ್ದಾದ್ರು 2 ಪಾಯಿಂಟ್, ಅದರಲ್ಲಿ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟ್. ನೆಕ್ಸ್ಟ್, ಬ್ಲೀಚಿಂಗ್ ಪೌಡರ್. ಸೊ ಬ್ಲೀಚಿಂಗ್ ಪೌಡರ್ದು ಫಾರ್ಮುಲಾ ಏನಾಗಿದೆ? ಕೆಮಿಕಲ್ ನೇಮ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಫಾರ್ಮುಲಾ CaOCl2. ನೋಡಿ, ಒಂದು 5 ಟೈಮ್ಸ್ ಬರೀರಿ, ಲಾಸ್ ಇಲ್ಲ. ಎಲ್ಲ ಫಾರ್ಮುಲಾಸ್ನ ಕೆಮಿಕಲ್ ನೇಮ್ಸ್ನ ಬರೆದು ನೆನ್ಪಿಟ್ಕೊಳ್ಳಿ. ಓಕೆನಾ? ರೈಟ್. ನೆಕ್ಸ್ಟ್, it is used as disinfectant to clean water. The uses of bleaching powder: it is used as disinfectant to clean water, use it to bleach cotton in textile industry, to bleach wood pulp in the paper industries, and it is also used as oxidizing agent. 4 ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ. ಅದರಲ್ಲೂ disinfectant to clean water ಅಂದ್ರೆ bleaching powder is used to kill the germs present in the drinking water ಅಂತ ಹೇಳಿ. bleaching powder is to kill the germs present in the drinking water ಅಂತ ಹೇಳಿ ಕರೀತೀವಿ. ವೆರಿ ಇಂಪಾರ್ಟೆಂಟ್. ಸಾಕಿದ್ಯಾ? ಇಷ್ಟು ಪಾಯಿಂಟ್ಸ್ ರಿಲೇಟೆಡ್ ಟು ಈ ಸಾಲ್ಟ್ಸ್ ಏನ್ ಹೇಳ್ತಾ ಇದೀನಿ ನೆನ್ಪಿಟ್ಕೊಳ್ಳಿ. ಅಂಡ್ ಫೈನಲಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೆಮಿಕಲ್ ನೇಮು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಫಾರ್ಮುಲಾ CaSO4 12H2 ಹೆಮಿಹೈಡ್ರೇಟ್ ಅಂತ ಹೇಳ್ತೀವಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಹಾಸ್ಪಿಟಲ್ಸ್ ಅಲ್ಲಿ ಐಡಲ್ಸ್ ಮಾಡೋಕ್ಕೋಸ್ಕರ ಅಂಡ್ ನಿಮ್ಮ ಮನೆಗಳಲ್ಲಿ ಸರ್ಫೇಸ್ ಅನ್ನ ಸ್ಮೂತ್ ಮಾಡೋಕ್ಕೋಸ್ಕರ ಕೂಡ ಯೂಸ್ ಮಾಡ್ತಾರೆ. ಓಕೆನಾ? ನೆನ್ಪಿಟ್ಕೊಳ್ಳಿ. ಏನ್ ಹೇಳ್ಕೊಡ್ತಾ ಇದೀನಿ ಜಸ್ಟ್ ಇಸ್ ಅ ರಿವಿಷನ್ ಅಷ್ಟೇ. ಇದು ನಿಮ್ಗೆ ರಿವಿಷನ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೀವು ನೋಡ್ಬೋದು ಏನ್ ಕೇಳ್ತಾರೆ. ಇದಾದ ನಂತರ ನೋಡಿ, ಈಗ ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಇಂಟು ಪೈರುವೇಟ್. ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ ಕೇಳ್ತಾರೆ. ಓಕೆ, ಎಸ್. ಇಲ್ಲಿ ನೋಡಿ ಏನೇನ್ ಆಗ್ತಾ ಇದೆ. 3 ಮಾರ್ಕ್ ಕ್ವಶನ್ ಇದು. ನಿಮ್ಗೆ 1 ಮಾರ್ಕ್ಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಾದ್ರೂ ಕೇಳ್ಬೋದು, 3 ಮಾರ್ಕ್ಗಾದ್ರೂ ಕೇಳ್ಬೋದು. ಓಕೆ, ರೈಟ್. ನೋಡಿ, ಗ್ಲೂಕೋಸ್ ಏನಾಗ್ತಾ ಇದೆ? ಗ್ಲೂಕೋಸ್ ಇಸ್ ದ 6 ಕಾರ್ಬನ್ ಮಾಲಿಕ್ಯೂಲ್. 6 ಕಾರ್ಬನ್ ಮಾಲಿಕ್ಯೂಲ್ ಗ್ಲೂಕೋಸ್ ಏನಾಗ್ತಾ ಇದೆ? ಇನ್ ಸೈಟೋಪ್ಲಾಸಮ್ ಅಲ್ಲಿ 3 ಕಾರ್ಬನ್ ಮಾಲಿಕ್ಯೂಲ್ ಆಗಿ ಬ್ರೇಕ್ ಆಗ್ತಾ ಇದೆ. ಓಕೆನಾ? ರೈಟ್. ಈ ಒಂದು 3 ಕಾರ್ಬನ್ ಮಾಲಿಕ್ಯೂಲ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನೇನ್ ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಇಟ್ಸ್ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ವಾಟ್ ಈಸ್ ಏರೋಬಿಕ್ ರೆಸ್ಪಿರೇಷನ್, ವಾಟ್ ಈಸ್ ಅನ್ಏರೋಬಿಕ್ ರೆಸ್ಪಿರೇಷನ್ ಅಂತ ಕೇಳ್ತಾನೆ. ತುಂಬಾ ಇಂಪಾರ್ಟೆಂಟು. ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ, ಅನ್ಏರೋಬಿಕ್ ನೆನ್ಪಿಟ್ಕೊಳ್ಳಿ. ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಏನು? ರೆಸ್ಪಿರೇಷನ್ ಹ್ಯಾಪನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಅನ್ಏರೋಬಿಕ್ ಅಂದ್ರೆ ಏನು? ರೆಸ್ಪಿರೇಷನ್ ವಿಚ್ ಹ್ಯಾಪನ್ಸ್ ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ನೋಡಿ, ಏರೋಬಿಕ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ? ಮೈಟೋಕಾಂಡ್ರಿಯಾದಲ್ಲಾಗುತ್ತೆ. ವಾಟ್ ಆರ್ ದ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ಏರೋಬಿಕ್ ರೆಸ್ಪಿರೇಷನ್? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ವಾಟರ್ ರಿಲೀಸ್ ಆಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ಅಂಡ್ ವಾಟ್ ಆರ್ ದ ಪ್ರಾಡಕ್ಟ್ಸ್ ರಿಲೀಸ್ ಡ್ಯೂರಿಂಗ್ ಅನ್ಏರೋಬಿಕ್ ರೆಸ್ಪಿರೇಷನ್? ಅನ್ಏರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಆಬ್ಸೆನ್ಸ್ ಆಫ್ ಆಕ್ಸಿಜನ್. ಈಸ್ಟ್ ಅಲ್ಲಿ ಆಗುತ್ತೆ. ಇಟ್ ರಿಲೀಸಸ್ ಇಥನಾಲ್, ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎನರ್ಜಿ. ನೆಕ್ಸ್ಟ್, ಲ್ಯಾಕ್ ಆಫ್ ಆಕ್ಸಿಜನ್ ಎಲ್ಲಾಗುತ್ತೆ? ಇಟ್ ಹ್ಯಾಪನ್ಸ್ ಇನ್ ದ ಮಸಲ್ ಸೆಲ್ಸ್. ಇಲ್ಲಿ ನಿಮ್ಗೆ ಅಪ್ಲಿಕೇಶನ್ ಕೇಳ್ತಾರೆ. ಏನಾಗುತ್ತೆ? ಅ ಪರ್ಸನ್ ಈಸ್ ಡೂಯಿಂಗ್ ಹೆವಿ ಎಕ್ಸರ್ಸೈಸಸ್, ಹಿಸ್ ಮಸಲ್ ಈಸ್ ಸಡನ್ಲಿ ಕ್ರಾಂಪ್ಡ್, ವಾಟ್ ಈಸ್ ದ ರೀಸನ್ ಅಂತ ಕೇಳ್ಬಹುದು. ಯಾಕೆ? ಬಿಕಾಸ್ ಇನ್ ದ ಮಸಲ್ ಲ್ಯಾಕ್ಟಿಕ್ ಆಸಿಡ್ ಇಸ್ ರಿಲೀಸ್ಡ್. ಲ್ಯಾಕ್ಟಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಆಸ್ ಎ ರಿಸಲ್ಟ್ ಆಫ್ ಏನಾಗುತ್ತೆ? ಮಸಲ್ ಕ್ಯಾಚ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ಕ್ವಶನ್ ದೇ ಮೇ ಆಸ್ಕ್. ನೆನ್ಪಿಟ್ಕೊಳ್ಳಿ, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನ್ ರಿಲೀಸ್ ಆಗುತ್ತೆ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಏನ್ ರಿಲೀಸ್ ಆಗುತ್ತೆ, ಲ್ಯಾಕ್ ಆಫ್ ಆಕ್ಸಿಜನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ನಿಮ್ಗೆ ರಾತ್ರಿ ಈಗ ನಾನು ಹ್ಯೂಮನ್ ಬ್ರೈನ್ ಅನ್ನ ಹೇಗೆ ಬರೆಯೋದು, ಅದರ ಪಾರ್ಟ್ಸ್ ಏನು, ಫಂಕ್ಷನ್ಸ್ ಏನು ಹೇಳ್ಕೊಟ್ಟಿದ್ದೀನಿ. ಬ್ರೈನ್ ಪಾರ್ಟ್ಸ್ ಮತ್ತೆ ಕ್ವಿಕ್ ಆಗಿ ರಿವೈಸ್ ಮಾಡೋಣ.
ಹೈಪೋಥಾಲಮಸ್ ಏನ್ ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ದ ಬಾಡಿ ಟೆಂಪರೇಚರ್ and it maintains the water balance in our body, controls urge of eating and drinking. ಅಂದ್ರೆ ನೀವು ಎಷ್ಟು ತಿನ್ಬೇಕು, ಎಷ್ಟು ವಾಟರ್ನ ಇಂಟೇಕ್ ಮಾಡಬೇಕು, ಎಷ್ಟು ನಿದ್ದೆ ಮಾಡಬೇಕು, ಇದನ್ನೆಲ್ಲ ಯಾರು ಕಂಟ್ರೋಲ್ ಮಾಡ್ತಾರೆ? ಹೈಪೋಥಾಲಮಸ್ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಬ್ರೈನ್ ಅಲ್ಲಿ. ಹೈಪೋಥಾಲಮಸ್ ಇಲ್ಲ ಅಂದ್ರೆ ನಿಮಗೆ ನೀವು ಎಷ್ಟು ಊಟ ಮಾಡಬೇಕು, ಎಷ್ಟು ನೀರು ಕುಡಿಬೇಕು, ಎಷ್ಟು ನಿದ್ದೆ ಮಾಡಬೇಕು, ಯಾವ್ದ್ರ ಮೇಲೂ ಕಂಟ್ರೋಲ್ ಇರೋದಿಲ್ಲ. ನೆಕ್ಸ್ಟ್ ಮೆಡುಲ್ಲಾ ಅಬ್ಲಾಂಗಿಟಾ. ಓಕೆ, ಮೆಡುಲ್ಲಾ ಅಂತ ಕರಿತೀವಿ. ಮೆಡುಲ್ಲಾ ಏನ್ ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ಇನ್ವಾಲಂಟರಿ ಆಕ್ಷನ್ ಸಚ್ ಆಸ್ ಬ್ರೀತಿಂಗ್, ಬ್ಲಡ್ ಪ್ರೆಷರ್ ಅಂಡ್ ಹಾರ್ಟ್ ಬೀಟ್ ಅಂಡ್ ನಿಮ್ಮ ಫುಡ್ ಇಂಟೇಕ್, ಇದೆಲ್ಲ ಕೂಡ ಇನ್ವಾಲಂಟರಿ. ಇದನ್ನ ನೀವು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಅಂಡ್ ಇಟ್ ಆಲ್ಸೋ ರೆಗ್ಯುಲೇಟ್ಸ್ ದ ರಿಫ್ಲೆಕ್ಸ್ ರೆಸ್ಪಾನ್ಸಸ್ ಲೈಕ್ ಸಲೈವೇಷನ್ ಅಂಡ್ ವಾಮಿಟಿಂಗ್. ಸಡನ್ ಆಗಿ ವಾಮಿಟ್ ಬರುತ್ತೆ, ಯು ಕೆನಾಟ್ ಕಂಟ್ರೋಲ್ ಇಟ್. ಆಲ್ ದೀಸ್ ಆಕ್ಷನ್ಸ್ ಆರ್ ಕಂಟ್ರೋಲ್ಡ್ ಬೈ ಮೆಡುಲ್ಲಾ. ಓಕೆ, ಅಂಡ್ ಮೆಡುಲ್ಲಾ ಈಸ್ ಪ್ರೆಸೆಂಟ್ ಇನ್ ದ ಹೈಂಡ್ ಬ್ರೈನ್. ನೆಕ್ಸ್ಟ್ ಥಾಲಮಸ್. ಥಾಲಮಸ್ ಏನ್ ಮಾಡುತ್ತೆ? ಇಟ್ ಸೆಂಡ್ಸ್ ದ ಸೆನ್ಸರಿ ಇನ್ಫಾರ್ಮೇಶನ್ ಟು ದ ಸೆರೆಬ್ರಮ್. ನಿಮ್ಮ ಬಾಡಿನಲ್ಲಿ ಎಲ್ಲಾ ರೀಜನ್ಸ್ ಇಂದನೂ ಕೂಡ ನೀವು ಫೀಲ್ ಮಾಡುವಂತ ಒಂದು ಸೆನ್ಸರಿ ಇನ್ಫಾರ್ಮೇಶನ್ ಇಟ್ ಇಸ್ ಬಿನ್ ಕ್ಯಾರಿಡ್ ಬೈ ಹೂಮ್? ಇಟ್ ಇಸ್ ಬಿನ್ ಕ್ಯಾರಿಡ್ ಬೈ ಥಾಲಮಸ್. ನೆಕ್ಸ್ಟ್ ಫೋರ್ ಬ್ರೈನ್. ಫೋರ್ ಬ್ರೈನ್ ಇಸ್ ಕಾಲ್ಡ್ as main thinking part of the brain and it is responsible for reasoning, speech intelligence and sight. ನೀವೇನ್ ನೋಡ್ತಾ ಇದ್ದೀರಾ, ಹಿಯರಿಂಗ್, ನೀವೇನ್ ಕೇಳಿಸ್ಕೊಳ್ತಾ ಇದ್ದೀರಾ. So whatever I am teaching now, this is directly received by the cerebrum. There is cerebrum. Cerebrum is present in the forebrain. ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟ್ ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಏನ್ ಮಾಡುತ್ತೆ? ಬಾಡಿ ಬ್ಯಾಲೆನ್ಸ್ ಅಂಡ್ ಪೋಸ್ಚರ್ ನ ಕಂಟ್ರೋಲ್ ಮಾಡುತ್ತೆ. ಓಕೆನಾ? ಬಾಡಿ ಬ್ಯಾಲೆನ್ಸ್ ಮತ್ತೆ ಪೋಸ್ಚರ್ ನ ಕಂಟ್ರೋಲ್ ಮಾಡುತ್ತೆ. ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಹ್ಯೂಮನ್ ಐ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಏನ್ ಕೇಳ್ಬೋದು. ನಿಮ್ಗೆ ಈ ಪಾರ್ಟ್ಸ್ ಮತ್ತೆ ಫಂಕ್ಷನ್ ಗೊತ್ತಿರಬೇಕು. ಈಗ ಪಾರ್ಟ್ಸ್ ಆಫ್ ಐ ಯಾವ್ಯಾವ್ದಿದೆ? ಕಾರ್ನಿಯಾ ಇದೆ, ರೆಟಿನಾ, ಐರಿಸ್, ಪ್ಯೂಪಿಲ್, ಐ ಲೆನ್ಸ್, ಆಪ್ಟಿಕ್ ನರ್ವ್, ಕ್ಲೆರಾ, ಸಿಲಿಯರಿ ಮಸಲ್ಸ್ ಇದೆ. ಕಾರ್ನಿಯಾ ಎಲ್ಲಿದೆ? ಇಟ್ ಏನ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಇಟ್ ಅಲೌಸ್ ದ ಲೈಟ್ ಟು ಎಂಟರ್ ದ ಐ. ಕಾರ್ನಿಯಾ ಏನ್ ಮಾಡುತ್ತೆ? ಲೈಟ್ ಅನ್ನ ಐ ಅಲ್ಲಿ, ಐ ಬಾಲ್ ಅಲ್ಲಿ ಎಂಟರ್ ಮಾಡುತ್ತೆ. ರೆಟಿನಾ, ವೇರ್ ಇಸ್ ರೆಟಿನಾ? ಎ ಪ್ಲೇಸ್ ವೇರ್ ಇಮೇಜ್ ಇಸ್ ಫಾರ್ಮಡ್ ದ ಐ. ಐರಿಸ್ ಇಟ್ ಏನ್ ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯೂಪಿಲ್ and gives color to the eye. Pupil ಏನ್ ಮಾಡುತ್ತೆ? It regulates and controls the amount of light entering the eye. Next, eye lens ಏನ್ ಮಾಡುತ್ತೆ? It forms an inverted image on the retina. Optic nerve ಏನ್ ಮಾಡುತ್ತೆ? Transmits electric signals to the brain from retina. Sclera ಏನ್ ಮಾಡುತ್ತೆ? It protects the eyeball. Ciliary muscle ಏನ್ ಮಾಡುತ್ತೆ? These muscles holds the eye lens in the position. ಕಣ್ಣಲ್ಲಿ ಒಂದು ಐಬಾಲ್ ಏನು ಒಂದು ಪ್ರಾಪರ್ ಪೊಸಿಷನ್ ಇಲ್ಲಿದೆ, ದಟ್ ಈಸ್ ಬಿನ್ ಕಂಟ್ರೋಲ್ಡ್ ಬೈ ಸೀಲಿಯರಿ ಮಸಲ್. ಓಕೆನಾ? ನೋಡಿ, ಮಯೋಪಿಯಾ, ಮೆಟ್ರೋಪಿಯಾ, ಹೈಪರ್ ಮೆಟ್ರೋಪಿಯಾ, ಪ್ರೆಸ್ ಬಯೋಪಿಯಾ, ಇದಕ್ಕೆ ರಿಲೇಟೆಡ್ ಆಗಿ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಇಂದ ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಮಯೋಪಿಯಾ, ಫಸ್ಟ್ ಇದನ್ನ ನಿಂತ್ಕೊಳ್ಳಿ. ವಾಟ್ ಇಸ್ ಮಯೋಪಿಯಾ? ಮಯೋಪಿಯಾ ಇಸ್ ನಥಿಂಗ್ ಬಟ್ ನಿಯರ್ ಸೈಟೆಡ್ನೆಸ್. ಹೈಪರ್ ಮೆಟ್ರೋಪಿಯಾ ಅಂದ್ರೆ ಏನು? ಫಾರ್ ಸೈಟೆಡ್ನೆಸ್. ನಿಯರ್ ಸೈಟೆಡ್ನೆಸ್ ಅಂದ್ರೆ ಏನು? ಮಯೋಪಿಯಾ ಅಂದ್ರೆ ಏನು? It is a defect in which person cannot see nearby objects clearly. But ನೆನ್ಪಿಟ್ಕೊಳ್ಳಿ ಕರೆಕ್ಟ್ ಆಗಿ, defect in which person can see, not cannot, can see nearby objects clearly but cannot see the distant object. ಈ ಮಯೋಪಿಯಾ ಅಂದ್ರೆ ನಿಯರ್ ಸೈಟೆಡ್ನೆಸ್. ನಿಯರ್ ಸೈಟೆಡ್ ನಲ್ಲಿ ನಿಮ್ಗೆ ಹತ್ತಿರದಲ್ಲಿರುವಂತದ್ದು, ನಿಯರ್ ಇರುವಂತದ್ದು ಎಲ್ಲ ಕ್ಲಿಯರ್ ಆಗಿ ಕಾಣುತ್ತೆ, ಬಟ್ ದೂರದಲ್ಲಿರುವಂತದ್ದು ಕಾಣಲ್ಲ. ಇದು ಉಲ್ಟಾ, ಆಪೋಸಿಟ್. ನಿಯರ್ ಸೈಟೆಡ್ನೆಸ್ ಅಂದ್ರೆ ದೂರದಲ್ಲಿರೋದು ಕಾಣಲ್ಲ, ಫಾರ್ ಸೈಟೆಡ್ನೆಸ್ ಅಂದ್ರೆ ಹತ್ತಿರದಲ್ಲಿರುವಂತದ್ದು ಕಾಣಲ್ಲ. ಓಕೆನಾ? ಮಯೋಪಿಯಾ, ನಿಯರ್ ಸೈಟೆಡ್ನೆಸ್ ಅಂದ್ರೆ ಯು ಕೆನಾಟ್ ಸಿ ದ ಡಿಸ್ಟೆಂಟ್ ಆಬ್ಜೆಕ್ಟ್ಸ್. ಯಾಕಾಗುತ್ತೆ? ಬಿಕಾಸ್ ಆಫ್ ಎಕ್ಸೆಸಿವ್ ಕರ್ವೇಚರ್ ಆಫ್ ಐ ಲೆನ್ಸ್ ಅಂಡ್ ಇಲಾಂಗೇಶನ್ ಆಫ್ ಐಬಾಲ್. ಈ ಎರಡೂ ಒಂದು ಪ್ರಾಬ್ಲಮ್ ಇಂದ ಮಯೋಪಿಯಾ ಆಗುತ್ತೆ. ಹೇಗೆ ನೀವು ಕರೆಕ್ಟ್ ಮಾಡ್ಕೊಳ್ಬಹುದು? ಯು ಕ್ಯಾನ್ ಯೂಸ್ ದ ಕಾನ್ಕೇವ್ ಲೆನ್ಸ್. ನೀವು ಕಾನ್ಕೇವ್ ಲೆನ್ಸ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಪೆಕ್ಟಿಕಲ್ಸ್ ಆಗಿ you can correct the myopia. Next, hypermetropia. This is called as far-sightedness. ನಿಮಗೆ ಇಲ್ಲಿ ಹತ್ತಿರದಲ್ಲಿರುವಂತದ್ದು ಕಾಣಲ್ಲ. A defect in which a person can see distant objects but cannot see farer objects. ಏನಾಗುತ್ತೆ? ಯಾಕಾಗುತ್ತೆ? Focal length of eye lens is too long. ಆಗ ಏನಾಗುತ್ತೆ? eyeball become too small. eyeball ಯಾವಾಗ ಕಡಿಮೆ ಆಗ್ಬಿಡುತ್ತೆ, ಚಿಕ್ಕದಾಗುತ್ತೆ, you will face this problem. ಹೇಗೆ ಕರೆಕ್ಟ್ ಮಾಡ್ಬೋದು? You can use convex lens. ಕಾನ್ವೆಕ್ಸ್ ಲೆನ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಹೈಪರ್ ಮೆಟ್ರೋಪಿಯಾನ ನೀವೇನ್ ಕರೆಕ್ಟ್ ಮಾಡಬಹುದು.
ಇಲ್ಲಿ ನಿಮಗೆ ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್ ಇಂದ ಡೆಫಿನೆಟ್ಲಿ ನೋಡಿ ಇದಕ್ಕೆ ರಿಲೇಟೆಡ್ ಆಗಿರುವಂತ ಒಂದು ಕ್ವಶನ್ಸ್ ಅನ್ನ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ಎಲ್ರಿಗೂ ಕೂಡ ವಾಯ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ ರೈಟ್. ಸ್ವಲ್ಪ ಲೋ ವಾಯ್ಸ್ ಇದೆ ನಂದು, ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ನಾನು ನಿನ್ನೆಯಿಂದ ಮಾತಾಡ್ತಿರೋದ್ರಿಂದ ಸ್ವಲ್ಪ ವಾಯ್ಸ್ ಲೋ ಇದೆ. ಓಕೆ ರೈಟ್. ನೆಕ್ಸ್ಟ್ ಪ್ರೆಸ್ ಬಯೋಪಿಯಾ. ಪ್ರೆಸ್ ಬಯೋಪಿಯಾ ಅಂದ್ರೆ ಏನು? ದ ಡಿಫೆಕ್ಟ್ ಇನ್ ವಿಚ್ ಅನ್ ಓಲ್ಡ್ ಪರ್ಸನ್ ಕೆನಾಟ್ ಸಿ ದ ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಡ್ಯೂ ಟು ಲಾಸ್ ಆಫ್ ಪವರ್ ಆಫ್ ಅಕಾಮಡೇಷನ್ ಆಫ್ ದ ಐ. ಅಂದ್ರೆ ವಯಸ್ಸಾಗಿರುವಂತವ್ರಿಗೆ ಏನಾಗುತ್ತೆ, ಹತ್ತಿರದಲ್ಲಿರುವಂತದ್ದೇ ಕಾಣಲ್ಲ ಬಿಕಾಸ್ ಆಫ್ ಏಜ್ ಪ್ರಾಬ್ಲಮ್. ದಾಟ್ ಕಂಡೀಷನ್ ವಿ ವಿಲ್ ಕಾಲ್ ಇಟ್ ಎಸ್ ಪ್ರೆಸ್ ಬಯೋಪಿಯಾ. ಏನಕ್ಕಾಗುತ್ತೆ? ಡಿಮಿನಿಷಿಂಗ್ ಫ್ಲೆಕ್ಸಿಬಿಲಿಟಿ ಆಫ್ ದ ಐಲೆನ್ಸ್ ಅಂಡ್ ಗ್ರಾಜುಯಲಿ ವೀಕನಿಂಗ್ ಆಫ್ ಸಿಲಿಯರಿ ಮಸಲ್. ಕಣ್ಣಲ್ಲಿರುವಂತ ಒಂದು ಮಸಲ್ಸ್ ವೀಕ್ ಆಗೋದ್ರಿಂದ ಇದಾಗುತ್ತೆ. ಹೇಗೆ ಕರೆಕ್ಟ್ ಮಾಡ್ಬೋದು? ಯೂಸೇಜ್ ಆಫ್ ಬೈಫೋಕಲ್ ಲೆನ್ಸ್. ಬೈಫೋಕಲ್ ಲೆನ್ಸ್ ಅಂದ್ರೆ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಎರಡನ್ನೂ ಕೂಡ ನಾವು ಏನ್ ಮಾಡ್ತಾರೆ, ಇಂಟರ್ಮಿಕ್ಸ್ ಮಾಡಿ ದೇ ವಿಲ್ ಮೇಕ್ ಅ ಲೆನ್ಸ್, ಅಂದ್ರೆ ಆ ಸ್ಪೆಕ್ಟಕಲ್ಸ್ ನ ಮಾಡ್ತಾರೆ. ಬೈ ಯೂಸಿಂಗ್ ದಟ್ ಬೈಫೋಕಲ್ ಲೆನ್ಸ್ ವಿ ಕ್ಯಾನ್ ಕರೆಕ್ಟ್ ದ ಕಂಡೀಷನ್ ಕಾಲ್ಡ್ ಅಸ್ ಪ್ರೆಸ್ ಬಯೋಪಿಯಾ. ಆಯ್ತು ಅಲ್ವಾ? ರೈಟ್. ನೆನ್ಪಿಟ್ಕೊಳ್ಳಿ, ನಿಯರ್ ಸೈಟೆಡ್ನೆಸ್ ಅಂದ್ರೆ ದೂರದಲ್ಲಿರುವಂತದ್ದು ಕಾಣಲ್ಲ, ಫಾರ್ ಸೈಟೆಡ್ನೆಸ್ ಅಂದ್ರೆ ಹತ್ತಿರದಲ್ಲಿರುವಂತದ್ದು ಕಾಣಲ್ಲ. ಓಕೆ ನೆಕ್ಸ್ಟ್, ಮಾಡರ್ನ್ ಪೀರಿಯಾಡಿಕ್ ಟೇಬಲ್ಗೆ ರಿಲೇಟೆಡ್ ಆಗಿ 100% ಕ್ವಶನ್ ಇದು. 100% ಕ್ವಶನ್ ಇದು. ನಾನು ನಿಮ್ಗೆ ಇದನ್ನ ಡೀಟೇಲ್ ಆಗಿ ಕೂಡ ಒಂದೇ ಒಂದು ವಿಡಿಯೋದಲ್ಲಿ ಸೆಪರೇಟ್ ಆಗು ಹೇಳ್ಕೊಟ್ಟಿದ್ದೀನಿ ನೋಡಿ. ಅಟ್ಲೀಸ್ಟ್ ನಾನು ಈಗ ಏನ್ ಹೇಳ್ಕೊಡ್ತಾ ಇದೀನಿ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಇದನ್ನ ಎಕ್ಸಾಮ್ ಅಲ್ಲಿ ಬರಿಬೇಕು ನೀವು. ಟ್ರೆಂಡ್ಸ್ ಬಗ್ಗೆ ಒಂದು ಕ್ವಶನ್ 100% ಇರುತ್ತೆ. ಅಟಾಮಿಕ್ ಸೈಜ್ ರಿಲೇಟೆಡ್ ಆಗಿ ಏನ್ ಪ್ರಶ್ನೆ ಕೇಳ್ತಾರೆ? ವಾಟ್ ಹ್ಯಾಪನ್ಸ್ ಟು ಅಟಾಮಿಕ್ ಸೈಜ್ ಆಸ್ ವಿ ಮೂವ್ ಫ್ರಮ್ ಲೆಫ್ಟ್ ಟು ರೈಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಅಟಾಮಿಕ್ ಸೈಜ್ ಅಂದ್ರೆ ಏನು? ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ನ್ಯೂಕ್ಲಿಯಸ್ ಅಂಡ್ ಔಟರ್ ಮೋಸ್ಟ್ ಶೆಲ್ ಆಫ್ ಅನ್ ಐಸೋಲೇಟೆಡ್ ಆಟಮ್ ಅಂತ ಹೇಳ್ತೀವಿ. ಯಾಕೆ ಓಕೆ ಲೆಟ್ ಮಿ ರೈಟ್. ನಾನು ಬರೆಯಕ್ಕೆ ಯಾಕೋ ಇವತ್ತು ನನ್ನ ಸಪೋರ್ಟ್ ಮಾಡ್ತಲ್ಲ, ಐ ಆಮ್ ವೆರಿ ಸಾರಿ, ಬಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು. ಓಕೆ ಫೈನ್. ಓಕೆ ಲೆಟ್ ಮಿ ಯೂಸ್ ಅ ಡಿಫರೆಂಟ್ ಫೈಲ್ ಇಫ್ ಯು ವಾಂಟ್ ಅಟ್ ದ ಎಂಡ್. ಅಟಾಮಿಕ್ ಸೈಜ್ ಅಂದ್ರೆ ಏನು? ಈಗ ಒಂದು ಆಟಮ್ ನ ನ್ಯೂಕ್ಲಿಯಸ್ ಹಾಗೂ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿರುವಂತ ಒಂದು ಶೆಲ್ ನ ಡಿಸ್ಟೆನ್ಸ್ ಏನಿದೆ, ವಿ ವಿಲ್ ಕಾಲ್ ದಟ್ ಆಸ್ ಅಟಾಮಿಕ್ ಸೈಜ್. ಅಟಾಮಿಕ್ ಸೈಜ್ ಏನಾಗುತ್ತೆ? ರೀಸನ್ ಗೊತ್ತಿರಬೇಕು. ಓಕೆ, ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಡಿಕ್ರೀಸಸ್ when we move from left to right in the period. ಪೀರಿಯಡ್ ಅಲ್ಲಿ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ರೀಸನ್ ಡ್ಯೂ ಟು ಅನ್ ಇನ್ಕ್ರೀಸ್ ಇನ್ ದ ನ್ಯೂಕ್ಲಿಯರ್ ಚಾರ್ಜ್. ಕೇಳ್ತಾರೆ ಮಕ್ಕಳ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಡೆಫಿನೆಟ್ಲಿ ಕೇಳ್ತಾರೆ. ನೆಕ್ಸ್ಟ್, ಅಟಾಮಿಕ್ ಸೈಜ್ ಡೌನ್ ದ ಗ್ರೂಪ್ ಏನಾಗುತ್ತೆ? ಇನ್ಕ್ರೀಸಸ್. ಯಾಕೆ ಇನ್ಕ್ರೀಸಸ್? ಯಾಕೆ ಅಂದ್ರೆ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ಇಲ್ಲಿ ತಪ್ಪು ಕೊಟ್ಟಿದ್ದಾರೆ, ರೀಸನ್ ಕರೆಕ್ಟ್ ಮಾಡ್ಕೊಳ್ಳಿ. ಈ ರೀಸನ್ ಕರೆಕ್ಟ್ ಮಾಡ್ಕೊಳ್ಳಿ. ಇಟ್ ಈಸ್ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸಸ್. ಓಕೆನಾ? ರೈಟ್. ನೋಡಿ, ಲೆಫ್ಟ್ ಇಂದ ರೈಟ್ ಹೋದ್ರೆ ಡಿಕ್ರೀಸ್ ಆಗುತ್ತೆ, ಟಾಪ್ ಇಂದ ಬಾಟಮ್ ಹೋದ್ರೆ ಇನ್ಕ್ರೀಸ್ ಆಗುತ್ತೆ. ಎಲೆಕ್ಟ್ರೋ ಪಾಸಿಟಿವಿಟಿ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್, ಲೆಫ್ಟ್ ಟು ರೈಟ್ ಹೋದ್ರೆ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಡ್ಯೂ ಟು ಇನ್ಕ್ರೀಸ್ ಇನ್ ಎಫೆಕ್ಟಿವ್ ಚಾರ್ಜ್ ಆಕ್ಟಿಂಗ್ ಆನ್ ದ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್, ದ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಡಿಕ್ರೀಸಸ್. ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಏನಾಗುತ್ತೆ? ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಓಕೆ ರೈಟ್. ನೆಕ್ಸ್ಟ್, ಟಾಪ್ ಇಂದ ಬಾಟಮ್ ಬಂದಾಗ ಏನಾಗುತ್ತೆ? ಎಲೆಕ್ಟ್ರೋ ಪಾಸಿಟಿವಿಟಿ ಅಥವಾ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರೆ ಲೂಸಿಂಗ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರೋ ಪಾಸಿಟಿವಿಟಿ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್. ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್ ಡಿಕ್ರೀಸ್ ಆಗುತ್ತೆ. ಸೊ ಟಾಪ್ ಇಂದ ಬಾಟಮ್ ಬಂದಾಗ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್, ಎಲೆಕ್ಟ್ರೋ ನೆಗೆಟಿವಿಟಿ ಆಲ್ಸೋ ಕಾಲ್ಡ್ ಎಸ್ ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್. ಲೆಫ್ಟ್ ಇಂದ ರೈಟ್ ಗೆ ಬಂದ್ರೆ ಏನಾಗುತ್ತೆ? ಎಲೆಕ್ಟ್ರೋ ನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗುತ್ತೆ. ಟಾಪ್ ಟು ಬಾಟಮ್ ಬಂದಾಗ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಟೆಂಡೆನ್ಸಿ ಟು ಗೈನ್ ಎಲೆಕ್ಟ್ರಾನ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, 100% ಕ್ವಶನ್ ಇದು. ಈ ಟೇಬಲ್ ನ ಖಂಡಿತ ನೀವು ಪ್ರಿಪೇರ್ ಆಗಿ ಹೋಗ್ಬೇಕು. ಅಟಾಮಿಕ್ ಸೈಜ್ ಲೆಫ್ಟ್ ಟು ರೈಟ್ ಪೀರಿಯಡ್ ಅಲ್ಲಿ ಡಿಕ್ರೀಸ್ ಆಗುತ್ತೆ. ಎಲೆಕ್ಟ್ರೋ ಪಾಸಿಟಿವಿಟಿ ಕೂಡ ಪೀರಿಯಡ್ ಅಲ್ಲಿ ಡಿಕ್ರೀಸ್ ಆಗುತ್ತೆ. ಓಕೆ, ಅಟಾಮಿಕ್ ಸೈಜ್ ಗ್ರೂಪ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ಟಾಪ್ ಟು ಬಾಟಮ್ ಅಂತ ಅರ್ಥ. ಎಲೆಕ್ಟ್ರೋ ಪಾಸಿಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. 100% ಇದು ಕೇಳ್ತಾರೆ. ಓಕೆ ರೈಟ್. ಮ್ಯಾಮ್, ಈಸ್ ದೇರ್ ಎನಿ ವಿಡಿಯೋಸ್ ರಿಲೇಟೆಡ್ ಟು ಹೆರಿಡಿಟರಿ ಅಂಡ್ ಎವಲ್ಯೂಷನ್ ಅಂತ ಕೇಳ್ತಾ ಇದ್ರಾ? ಸೊ ವಿಡಿಯೋ ಇದೆ, ನಾನು ನಿಮ್ಗೆ ಈಗ ಪೋಸ್ಟ್ ಮಾಡ್ತೀನಿ. ಜಸ್ಟ್ ಎ ಸೆಕೆಂಡ್. ನಿಮ್ಗೆ ಯಾರಿಗೆ ಹೆರಿಡಿಟರಿ ಅಂಡ್ ಎವಲ್ಯೂಷನ್ ರಿಲೇಟೆಡ್ ವಿಡಿಯೋ ಕೇಳ್ತಾ ಇದ್ದೀರಾ, ಐ ಜಸ್ಟ್ ಪೋಸ್ಟ್. ನಿಮ್ಗೆ ಈಗ ಪೋಸ್ಟ್ ಮಾಡ್ತೀನಿ, ನೋಡ್ಬೋದು ಅಲ್ಲಿ. ನೆಕ್ಸ್ಟ್ ನೋಡಿ, ನಿಮ್ಗೆ ಈ ಒಂದು ಪಿಕ್ಚರ್ ರಿಲೇಟೆಡ್ ಕ್ವಶನ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೆಫಿನೆಟ್ಲಿ ಈ ಪಿಕ್ಚರ್ ರಿಲೇಟೆಡ್ ಕ್ವಶನ್ ಅನ್ನ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಪಿಕ್ಚರ್ ರಿಲೇಟೆಡ್ ಏನಿದೆ? ಬೈನರಿ ಫಿಷನ್, ಮಲ್ಟಿಪಲ್ ಫಿಷನ್, ಫ್ರಾಗ್ಮೆಂಟೇಶನ್, ಬಡ್ಡಿಂಗ್.
ಪಿಕ್ಚರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈ ಪಿಕ್ಚರ್ ರಿಲೇಟೆಡ್ ಪ್ರಶ್ನೆನ ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆನಾ, ಪಿಕ್ಚರ್ ರಿಲೇಟೆಡ್ ಪ್ರಶ್ನೆನ ಕೇಳ್ತಾರೆ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಈಗ ನೋಡಿ, ಇದು ಅಮೀಬಾ ಮತ್ತೆ ಲಿಶ್ಮ್ಯಾನಿಯಾ ಎರಡು ಕೂಡ ಏನ್ ಮಾಡುತ್ತೆ, ದೇ ವಿಲ್ ಅಂಡರ್ಗೋ, ಸೊ ಐ ರಿಪೀಟ್, ದೇ ವಿಲ್ ಅಂಡರ್ಗೋ ವಾಟ್, ದ ಬೈನರಿ ಫಿಷನ್. ಅಮೀಬಾ ಅಂಡ್ ಲಿಶ್ಮ್ಯಾನಿಯಾ ಏನಾಗುತ್ತೆ, ದೇ ವಿಲ್ ಅಂಡರ್ಗೋ ಬೈನರಿ ಫಿಷನ್. ಓಕೆನಾ, ಸೊ ದೇ ವಿಲ್ ಅಂಡರ್ಗೋ ಬೈನರಿ ಫಿಷನ್. ನೆನ್ಪಿಟ್ಕೊಳ್ಳಿ, ಇದು ತುಂಬಾನೇ ಇಂಪಾರ್ಟೆಂಟ್, ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದೀನಿ, ಬೈನರಿ ಫಿಷನ್. ಓಕೆ, ನೆಕ್ಸ್ಟ್ ಇಲ್ಲಿ ಬೈನರಿ ಫಿಷನ್ ಅಂದ್ರೆ ಏನಾಗುತ್ತೆ, ಪೇರೆಂಟ್ ಬಾಡಿ ಡಿವೈಡ್ಸ್ ಇಂಟು 2 ಡಾಟರ್ ಸೆಲ್ಸ್ ಅಂತ ಬರೀಬಹುದು. ಇಷ್ಟೇ ಬರೆದು ಸಾಕು, ಫುಲ್ ಮಾರ್ಕ್ಸ್ ಸಿಗುತ್ತೆ. ಮಲ್ಟಿಪಲ್ ಫಿಷನ್ ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ. ಇಲ್ಲಿ ನೋಡ್ತಾ ಇದ್ರಲ್ಲ ಈ ಫಿಗರ್, ಪ್ಲಾಸ್ಮೋಡಿಯಂ ಏನಾಗುತ್ತೆ, ಪೇರೆಂಟ್ ಬಾಡಿ ಡಿವೈಡ್ಸ್ ಇಂಟು ಮೋರ್ ದೆನ್ 2 ಡಾಟರ್ ಸೆಲ್ಸ್, ಅಂದ್ರೆ ಮೆನಿ ಡಾಟರ್ ಸೆಲ್ಸ್ ಅಂತ ನೀವು ಬರಿಬಹುದು. ಓಕೆ ರೈಟ್. ನೆಕ್ಸ್ಟ್ ಫ್ರಾಗ್ಮೆಂಟೇಶನ್ ನೋಡಿ, ಸ್ಪೈರೋಗೈರಾ ನೋಡ್ಕೊಳ್ಳಿ. ಫ್ರಾಗ್ಮೆಂಟೇಶನ್ ಅಲ್ಲಿ ಏನಾಗುತ್ತೆ, ಪೇರೆಂಟ್ ಬಾಡಿ ಬ್ರೇಕ್ಸ್ ಇಂಟು ಸ್ಮಾಲರ್ ಫ್ರಾಗ್ಮೆಂಟ್, ಈಚ್ ಫ್ರಾಗ್ಮೆಂಟ್ ಗ್ರೋ ಇಂಟು ನ್ಯೂ ಇಂಡಿವಿಜುವಲ್. ಪೇರೆಂಟ್ ಬಾಡಿ ಏನಾಗುತ್ತೆ, ಬ್ರೇಕ್ ಆಗುತ್ತೆ, ಸ್ಮಾಲರ್ ಫ್ರಾಗ್ಮೆಂಟ್ ಆಗಿ ಬ್ರೇಕ್ ಆಗುತ್ತೆ. ಈಚ್ ಪೀಸ್ ಏನಾಗುತ್ತೆ, ಹೊಸ ಆರ್ಗ್ಯಾನಿಸಮ್ ಆಗಿ ಗ್ರೋ ಆಗುತ್ತೆ. ಓಕೆನಾ, ರೈಟ್. somebody is asking ma'am, is this book is enough to score 80 on 80? ಡೆಫಿನೆಟ್ಲಿ ಇದನ್ನ ಓದಿದ್ರೆ 80 on 80 ಸಿಗಲ್ಲ, ನೀವು ಮೋರ್ ದೆನ್ 40 ಅಂತೂ ಸ್ಕೋರ್ ಮಾಡ್ಬೋದು ಕಂಪ್ಲೀಟ್ ಆಗಿ ತರೋ ಆದ್ರೆ. ಓಕೆ, ಬಟ್ ನಾನು ಈಗ ನಿಮ್ಗೆ ರಿವಿಷನ್ ಮಾಡ್ತಾ ಇದ್ದೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ ಮಾಡ್ತೀನಿ. ರಿಮೈನಿಂಗ್ ಅನ್ನ ನೀವು ಕಂಪ್ಲೀಟ್ ಆಗಿ ಓದ್ಕೊಳ್ಬೇಕು. ನೆಕ್ಸ್ಟ್ ಬಡ್ಡಿಂಗ್ ನೋಡಿ, ಬಡ್ಡಿಂಗ್ ಇನ್ ಹೈಡ್ರಾ ಕೇಳ್ತಾರೆ. ದಿಸ್ ಇಸ್ ಹೈಡ್ರಾ ಡಯಾಗ್ರಾಮ್, ನೆನ್ಪಿಟ್ಕೊಳ್ಳಿ, ಡ್ರಾಯಿಂಗ್ ರಿಲೇಟೆಡ್ ಪ್ರಶ್ನೆ ಕೇಳ್ತಾರೆ. ಇಲ್ಲೇನಾಗುತ್ತೆ, ಅ ಬಡ್ ಡೆವಲಪ್ಸ್ ಆಸ್ ಎ ಔಟ್ ಗ್ರೋತ್ and develop into a tiny individual, and when fully mature ಏನಾಗುತ್ತೆ, this developed bud will detach from the parent body and it will grow into a new hydra. ಹೊಸ ಹೈಡ್ರಾ ಆಗಿ ಏನಾಗುತ್ತೆ, ಇದು ಡೆವಲಪ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ರೀಜನರೇಷನ್. ರೀಜನರೇಷನ್ ನೋಡಿ, ಇದು ಕೇಳ್ತಾರೆ, ಪ್ಲನೇರಿಯಾ, ರೀಜನರೇಷನ್ ಇನ್ ಪ್ಲನೇರಿಯಾ. ರೀಜನರೇಷನ್ ಇನ್ ಪ್ಲನೇರಿಯಾ ಏನ್ ಗೊತ್ತಾಗುತ್ತೆ, ಇಲ್ಲಿ ಏನಾಗುತ್ತೆ, ಪ್ಲನೇರಿಯಾ ದಿಸ್ ಆಕ್ಚುಲಿ ಹ್ಯಾಪನ್ಸ್ ಡ್ಯೂ ಟು ಆಕ್ಸಿಡೆಂಟಲ್ ಪ್ರೋಸೆಸ್. If individual is somehow cut, somehow andre accidentally cut anta or broken into pieces, many of these pieces grow into new organism. Idu regeneration alli ನೀವು ತಿಳ್ಕೊತೀರಾ. ನೆಕ್ಸ್ಟ್ ವೆಜಿಟೇಟಿವ್ ಪ್ರಾಪಗೇಷನ್. ಇಲ್ಲಿ ಏನಾಗುತ್ತೆ, ಬ್ರಯೋಫಿಲಂ ಬಗ್ಗೆ ಮಾತಾಡ್ತೀವಿ. ಓಕೆನಾ, ಸೊ ಬ್ರಯೋಫಿಲಂ ಬಗ್ಗೆ ಏನಾಗುತ್ತೆ, ಇಲ್ಲಿ a bud develop at the ನೋಡಿ notches of the leaf, corner of the leaf ಅಲ್ಲಿ ಏನಾಗುತ್ತೆ, a bud develop ಆಗುತ್ತೆ. This bud after maturation fall on the soil and grow into a new bryophyllum plant. Next last one ನೋಡಿ, spore formation. Spore formation ಕೇಳಿದಾಗ you should know, ಅರ್ಥ ಆಗ್ತದೆ ಏನ್ ಕೇಳ್ತಾ ಇದ್ದಾರೆ ಸ್ಪೋರ್ ರಿಲೇಟೆಡ್ ಆಗಿ. ಸ್ಪೋರ್ಸ್ ಅಂದ್ರೆ ಏನು, the spore is a unicellular body. In this method of reproduction, the parent plant produces more number of tiny spores which can grow into new plants. ಇದಕ್ಕೆ ಎಕ್ಸಾಂಪಲ್ ರೈಸೋಪಸ್ ಇದೆ, ಬ್ಯಾಕ್ಟೀರಿಯಾ ಇದೆ, ಸ್ಪೋರ್ ಫಾರ್ಮೇಶನ್. ಓಕೆನಾ. ನೆಕ್ಸ್ಟ್ ನೋಡಿ, ಇದಕ್ಕೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ರಿಲೇಟೆಡ್ ಕ್ವಶನ್ ಅನ್ನ ಕೇಳ್ತಾರೆ. ನೀವು 100% ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ, ರೈಟ್. ಈಗ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಟೆಸ್ಟಿಸ್. ವಾಟ್ ಇಸ್ ದ ಫಂಕ್ಷನ್ ಆಫ್ ಟೆಸ್ಟಿಸ್? ಪ್ರೊಡ್ಯೂಸಸ್ ಸ್ಪರ್ಮ್. Testis produces sperm and produces testosterone hormone, which is responsible for male character. Next, scrotum. Idu bag-like structure. Iದೇನ್ ಮಾಡುತ್ತೆ? It regulates temperature necessary for the production of sperms. Example ಕೇಳ್ತಾರೆ, why is testis located outside the abdominal cavity? ಯಾಕೆ ಹೊರಗಡೆ ಇದೆ males ಅಲ್ಲಿ? Because testis need low temperature to produce the sperms. That is why it is outside the abdominal cavity. ಇದು ಗೊತ್ತಿರಬೇಕು. ಕ್ಲಿಯರ್ ಆಯ್ತಲ್ವಾ? ಸೊ ರೇಖಾ, ಈ ಒಂದು PDF ನ ಡಾಕ್ಯುಮೆಂಟ್ ನಿಮಗೆ ಈಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಬಹುದು. ನೆಕ್ಸ್ಟ್, vas ಡಿಫರೆನ್ಸ್ ಏನ್ ಮಾಡುತ್ತೆ? ಇಟ್ ಟ್ರಾನ್ಸ್ಪೋರ್ಟ್ ದ ಸ್ಪರ್ಮ್ಸ್ ಫ್ರಮ್ ದ ಟೆಸ್ಟಿಸ್. ಓಕೆ. ನೆಕ್ಸ್ಟ್, ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಂಡ್ ಸೆಮೈನಲ್ ವೆಸಿಕಲ್ ಏನ್ ಮಾಡುತ್ತೆ? ದೇ ಆಡ್ ದೇರ್ ಸೆಕ್ರೀಷನ್ ಟು ಮೇಕ್ ಸ್ಪರ್ಮ್ ಟ್ರಾನ್ಸ್ಪೋರ್ಟ್ ಈಸಿಯರ್ ಅಂಡ್ ಪ್ರೊವೈಡ್ ನ್ಯೂಟ್ರಿಷನ್. ಪ್ರೋಸ್ಟೇಟ್ ಗ್ಲ್ಯಾಂಡ್ ಮತ್ತೆ ಸೆಮೈನಲ್ ವೆಸಿಕಲ್ ಏನ್ ಮಾಡುತ್ತೆ? ನ್ಯೂಟ್ರಿಷನ್ ಅನ್ನ ಪ್ರೊವೈಡ್ ಮಾಡುತ್ತೆ ಅಂಡ್ ಈ ಒಂದು ಮೂವ್ಮೆಂಟ್ ಅನ್ನ ಈಸಿ ಮಾಡುತ್ತೆ, ಸ್ಪರ್ಮ್ ಮೂವ್ಮೆಂಟ್ ಅನ್ನ ಈಸಿ ಮಾಡುತ್ತೆ. ನೆಕ್ಸ್ಟ್, ಪೆನಿಸ್ ಏನ್ ಮಾಡುತ್ತೆ? ಇಟ್ ಡೆಲಿವರ್ಸ್ ದ ಸ್ಪರ್ಮ್ ಟು ದ ಸೈಟ್ ಆಫ್ ಫರ್ಟಿಲೈಸೇಷನ್. ಅಂದ್ರೆ ಇದು ಏನಾಗುತ್ತೆ?
ಸ್ಪರ್ಮ್ಸ್ ಅನ್ನ ತಗೊಂಡು ಹೋಗುತ್ತೆ. ಎಲ್ಲಿಗೆ ತಗೊಂಡು ಹೋಗುತ್ತೆ? ಓವಿಡಕ್ಟ್ ಹತ್ರ ತಗೊಂಡು ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಸೈಟ್ ಆಫ್ ಫರ್ಟಿಲೈಸೇಷನ್. ನೆಕ್ಸ್ಟ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು, ವಾಟ್ ಡೂ ಓವರೀಸ್ ಪ್ರೊಡ್ಯೂಸಸ್? Ovaries produces eggs, or also called as female gametes. It also produces a hormone called as estrogen. Fallopian tube or oviduct ಎರಡು ಒಂದೇ ಮೀನಿಂಗು. Fallopian tube ಏನ್ ಮಾಡುತ್ತೆ? It carries the egg from the ovary to the womb and to the site of fertilization, and it is also called as site of fertilization. ನೋಡಿ ಇದನ್ನ ಫಂಕ್ಷನ್ಸ್ ಕೇಳ್ತಾರೆ. ಯುಟ್ರಸ್ ಏನು? ಯುಟ್ರಸ್ ಇಟ್ ಇಸ್ ಅ ಇಲಾಸ್ಟಿಕ್ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ where embryo is implanted ಅಂತ ಬರಿಬೇಕು. and growth of embryo takes place in the uterus only. Vagina ಏನು? Vagina is the place where the discharge of sperms takes place. ವೆಜೈನಾದಲ್ಲಿ ಏನಾಗುತ್ತೆ? ಸ್ಪರ್ಮ್ಸ್ ಡಿಸ್ಚಾರ್ಜ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಈ ಎನ್ಸೈಮ್ಸ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಡೈಜೆಸ್ಟಿವ್ ಎನ್ಸೈಮ್ಸ್, ಸಲೈವರಿ ಅಮೈಲೇಸ್ ಎಲ್ಲಿ ರಿಲೀಸ್ ಆಗುತ್ತೆ? ಮೌತ್ ಅಲ್ಲಿ, ಸಲೈವಾದಲ್ಲಿರುತ್ತೆ. ಏನ್ ಮಾಡುತ್ತೆ? ಇಟ್ ಬ್ರೇಕ್ಸ್ ದ ಸ್ಟಾರ್ಚ್ ಇಂಟು ಶುಗರ್. ನೆಕ್ಸ್ಟ್ ಪೆಪ್ಸಿನ್ ಎಲ್ಲಿರುತ್ತೆ? ಸ್ಟಮಕ್ ಅಲ್ಲಿ ಇರುತ್ತೆ. ಇದೆಲ್ಲ ಎನ್ಸೈಮ್ಸ್. ಪೆಪ್ಸಿನ್ ಏನ್ ಮಾಡುತ್ತೆ? ಬ್ರೇಕ್ ಡೌನ್ ಪ್ರೋಟೀನ್ಸ್. ಪಿ ಫಾರ್ ಪಿ ನೆನ್ಪಿಟ್ಕೊಳ್ಳಿ. ಪೆಪ್ಸಿನ್ ಪ್ರೋಟೀನ್ ಬ್ರೇಕ್ ಮಾಡುತ್ತೆ. ಟ್ರಿಪ್ಸಿನ್ ಏನ್ ಮಾಡುತ್ತೆ? ಟ್ರಿಪ್ಸಿನ್, ಅಮೈಲೇಸು, ಲಿಪೇಸ್ ಇದೆಲ್ಲ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇರುತ್ತೆ. ಟ್ರಿಪ್ಸಿನ್ ಏನ್ ಮಾಡುತ್ತೆ? ಪೆಪ್ಸಿನ್ ಟ್ರಿಪ್ಸಿನ್ ಸೇಮ್ ಫಂಕ್ಷನ್. ಟ್ರಿಪ್ಸಿನ್ ಏನ್ ಮಾಡುತ್ತೆ? ಇಟ್ ಆಲ್ಸೋ ಡೈಜೆಸ್ಟ್ ದ ಪ್ರೋಟೀನ್. ಅಮೈಲೇಸ್ ಏನ್ ಮಾಡುತ್ತೆ? ಅಮೈಲೇಸು, ಸಲೈವರಿ ಅಮೈಲೇಸ್ ಸೇಮ್ ಫಂಕ್ಷನ್, ಕನ್ವರ್ಸ್ ಸ್ಟಾರ್ಚ್ ಇಂಟು ಶುಗರ್. ಲಿಪೇಸ್ ಏನ್ ಮಾಡುತ್ತೆ? ಇಟ್ ಬ್ರೇಕ್ ಡೌನ್ ದ ಲಾರ್ಜ್ ಫ್ಯಾಟ್ ಇಂಟು ಸ್ಮಾಲ್ ಫ್ಯಾಟ್ಸ್. ಲಾರ್ಜ್ ಫ್ಯಾಟ್ಸ್ ನ ಸ್ಮಾಲ್ ಫ್ಯಾಟ್ಸ್ ಆಗಿ ಬ್ರೇಕ್ ಮಾಡುತ್ತೆ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್. ಇಷ್ಟು ಕೂಡ ಎನ್ಸೈಮ್ಸ್ ಗೆ ರಿಲೇಟೆಡ್ ಆಗಿ ನೋಡಿ. ಇನ್ 1 ಮಾರ್ಕ್ ಕ್ವಶನ್ಸ್ ಏನ್ ಕೇಳ್ಬೋದು ನಿಮ್ಗೆ? ವಾಟ್ ಈಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕೇಳ್ಬೋದು. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೆ ಏನು? ದ ವಾಟರ್ ಮಾಲಿಕ್ಯೂಲ್ ಪ್ರೆಸೆಂಟ್ ಇನ್ ದ ಸಾಲ್ಟ್ ಅಂತ ಬರೀರಿ. ಸಿಂಪಲ್ ಆಗಿ ಬರೀರಿ. ನಿಮ್ಗೆ ಎಲ್ಲ ಲೆಂತಿ ಆನ್ಸರ್ಸ್ ನೆನ್ಪಿಟ್ಕೊಳಕ್ ಆಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಟ್ಲೀಸ್ಟ್ ಈ ಆನ್ಸರ್ಸ್ ಅನ್ನ ಬರೀರಿ. ನೆಕ್ಸ್ಟ್ ಐಸೋಮರ್ಸ್ ರಿಲೇಟೆಡ್ ಪ್ರಶ್ನೆ ಕೇಳ್ತಾರೆ. 100% ಇಂಪಾರ್ಟೆಂಟ್. ಐಸೋಮರ್ಸ್, ಐಸೋಮರಿಸಮ್. ಐಸೋಮರ್ಸ್ ಅಂದ್ರೆ ಏನು? ದಿ ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಡಿಫರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ದಿಸ್ ಇಸ್ ಕಾಲ್ಡ್ ಆಸ್ ಐಸೋಮರ್. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫಾಸಿಲ್ ಕೇಳ್ತಾರೆ. ಇವಲ್ಯೂಷನ್ ಕೇಳಿಲ್ಲ ಅಂದ್ರೆ ಫಾಸಿಲ್ ಕೇಳ್ತಾರೆ. ಇದು ನೆನ್ಪಿಟ್ಕೊಳ್ಳಿ. ಫಾಸಿಲ್ ಅಂದ್ರೆ ಏನು? ಇಟ್ ಇಸ್ ದ ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಫ್ರಮ್ ದ ಡಿಸ್ಟೆಂಟ್ ಪಾಸ್ಟ್, ಅಂದ್ರೆ ತುಂಬಾ ಮೆನಿ ಮಿಲಿಯನ್ಸ್ ಇಯರ್ಸ್ ಎಗೋ ಭೂಮಿನಲ್ಲಿ ಪ್ರಿಸರ್ವ್ ಆಗಿರುವಂತ ರಿಮೈನ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತ ಫಾಸಿಲ್ಸ್ ಅಂತ ಹೇಳಿ ಕರಿತೀವಿ. ಓಕೆ. ನೆಕ್ಸ್ಟ್ ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು? ಸ್ಟ್ರಾಂಗ್ ಬೇಸ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು. ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು? an acid which ionizes completely in the water to give more H+ ions. ನೆನ್ಪಿಟ್ಕೊಳ್ಳಿ. H+ ions ಜಾಸ್ತಿ ಇದ್ರೆ ಅದನ್ನ ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. an acid which ionizes completely in water to give more H+ ions. This is called strong acid. Strong base, a base which ionizes completely in water to give more OH- ions. Okay, right. Next ನೋಡಿ, principal focus of concave mirror, ಕಾನ್ವೆಕ್ಸ್ ಮಿರರ್. ಇದು ಗೊತ್ತಿರಬೇಕು. ಪ್ರಿನ್ಸಿಪಲ್ ಗೊತ್ತಿರಬೇಕು. ಆಲ್ರೆಡಿ ಇದನ್ನ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ, ನಿನ್ನೆ ವಿಡಿಯೋದಲ್ಲಿ ರಿವೈಸ್ ಮಾಡಿದ್ದೀನಿ. ಓಕೆ. ನೆಕ್ಸ್ಟ್ ಏನ್ ಕೇಳ್ಬೋದು ನಿಮ್ಗೆ? ಪವರ್ ಆಫ್ ಲೆನ್ಸ್ ಅಂದ್ರೆ ಏನು? ಫೋಕಲ್ ಲೆಂತ್, ಇದೆಲ್ಲ ಡೆಫಿನೇಷನ್ಸ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇನ್ನು ಮೋಸ್ಟ್ ಅಪ್ರಾಪ್ರಿಯೇಟ್ ಏನ್ ಕೇಳ್ಬೋದು ನೋಡಿ, ಇದನ್ನ ಕೇಳ್ತಾರೆ. ಫೋಟೋಟ್ರೋಪಿಸಮ್, ಹೈಡ್ರೋಟ್ರೋಪಿಸಮ್, ಜಿಯೋಟ್ರೋಪಿಸಮ್ ಇದನ್ನ ಕೇಳ್ತಾರೆ. ಓಕೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ವಾಟ್ ಈಸ್ ಡೈಲ್ಯೂಷನ್? ಇದು ತುಂಬಾನೇ ಇಂಪಾರ್ಟೆಂಟ್. ಡೈಲ್ಯೂಷನ್ ಆಫ್ ಅನ್ ಆಸಿಡ್ ಆರ್ ಬೇಸ್, ಡೈಲ್ಯೂಷನ್ ಬಗ್ಗೆ ಕೇಳ್ತಾರೆ. The process of addition of acid or base to water to decrease the concentration of ions is called as dilution of acid. ತುಂಬಾ ಸಿಂಪಲ್ ಕಂಡ್ರು. ಅಂದ್ರೆ ನೀವು ಈಗ ವಾಟರ್ಗೆ 1 ಡ್ರಾಪ್ ಆಫ್ ಆಸಿಡ್ ಅನ್ನ ಮಿಕ್ಸ್ ಮಾಡ್ತಾ ಇದ್ರೆ ಅಂದ್ರೆ ಏನಾಗುತ್ತೆ? ಇಲ್ಲಿ ಡೈಲ್ಯೂಟ್ ಆಸಿಡ್ ಆಗುತ್ತೆ. ಅದೇ ರೀತಿ ಬೇಸ್ ಆಗ್ತಾ ಇದ್ರೆ ಡೈಲ್ಯೂಟ್ ಬೇಸ್ ಆಗುತ್ತೆ. ಸೊ ಡೈಲ್ಯೂಟ್ ಮಾಡ್ತಾ ಇದ್ದಾಗ ಅಯಾನ್ ಏನಾಗುತ್ತೆ? ಕಾನ್ಸಂಟ್ರೇಷನ್ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ we will call that as dilution. Next, acid rain. When the pH value of rainwater is less than 5.6, then it is called as acid rain. Phototropism ಏನು? Growth in a plant part in response to light. It is called as phototropism. Growth in a plant part in response to light. It is called as phototropism. Next, hydro ಅಂದ್ರೆ water, photo ಅಂದ್ರೆ light ಆಯ್ತು. Growth in a plant part in response to water, then it is called as hydrotropism. ಪಾಸಿಟಿವ್ ಅಂಡ್ ನೆಗೆಟಿವ್ ಹೈಡ್ರೋಟ್ರೋಪಿಸಮ್ ಕೇಳ್ತಾರೆ. ಪಾಸಿಟಿವ್ ಹೈಡ್ರೋಟ್ರೋಪಿಸಮ್ ಎಕ್ಸಾಂಪಲ್ ರೂಟ್, ನೆಗೆಟಿವ್ ಶೂಟ್.
ಫೋಟೋಟ್ರೋಪಿಸಮ್ ಪಾಸಿಟಿವ್ ಶೂಟ್, ನೆಗೆಟಿವ್ ರೂಟ್ ಮೆನ್ಷನ್ ಮಾಡ್ಕೊಳ್ಳಿ. ಜಿಯೋಟ್ರೋಪಿಸಮ್ ಅಂದ್ರೆ ಜಿಯೋ ಅಂದ್ರೆ ಗ್ರಾವಿಟಿ, ಮೂವ್ಮೆಂಟ್ ಆರ್ ಗ್ರೋತ್ ಆಫ್ ಪ್ಲಾಂಟ್ ಇನ್ ರೆಸ್ಪಾನ್ಸ್ ಟು ಗ್ರಾವಿಟಿ. ಪಾಸಿಟಿವ್ ಗ್ರಾವಿಟಿ ಈಸ್ ರೂಟ್, ನೆಗೆಟಿವ್ ಈಸ್ ಶೂಟ್. Chemotropism, growth or movement of plant in response to chemicals. ಓಕೆನಾ. ನೆಕ್ಸ್ಟ್ ಸಿನಾಪ್ಸ್ ಕೇಳ್ತಾರೆ 1 ಮಾರ್ಕ್ಗೆ, ತುಂಬಾ ಇಂಪಾರ್ಟೆಂಟು. ಸಿನಾಪ್ಸ್ ಕೇಳ್ತಾರೆ. ಸಿನಾಪ್ಸ್ ಅಂದ್ರೆ ಏನು? ಗ್ಯಾಪ್ ಬಿಟ್ವೀನ್ 2 ನ್ಯೂರಾನ್ಸ್ ಅಂತ ಹೇಳಿ ಕರಿತೀವಿ. ದ ಗ್ಯಾಪ್ ಬಿಟ್ವೀನ್ 2 ನ್ಯೂರಾನ್ಸ್ ಇಸ್ ಕಾಲ್ಡ್ ಆಸ್ ಸಿನಾಪ್ಸ್. ಚಕ್ಕರ್ ಬೋರ್ಡ್ ಹೇಳ್ಕೊಡ್ಬೇಕಾ? ಯಾರ್ಯಾರಿಗೆ ಚಕ್ಕರ್ ಬೋರ್ಡ್ ಬರಲ್ಲ, ಒಂದು ವಿಡಿಯೋ ಲಿಂಕ್ ನ ಡ್ರಾಪ್ ಮಾಡ್ತೀನಿ ನೋಡಿ. ಯಾರಿಗೆ ಚಕ್ಕರ್ ಬೋರ್ಡ್ ಬರೋದಿಲ್ಲ, ಈಗ ಒಂದು ಚಾಟ್ ಸೆಕ್ಷನ್ ಅಲ್ಲಿ ನೀವು ಕೇಳ್ತಾ ಇದ್ರಲ್ವಾ, ಚಾಟ್ ಅಲ್ಲೇ ನಾನು ನಿಮಗೆ ಒಂದು ವಿಡಿಯೋನ ಡ್ರಾಪ್ ಮಾಡ್ತೀನಿ. ಸೊ ದಟ್ ನೋಡಿ, ಬಿಕಾಸ್ ಮತ್ತೆ ಟೈಮ್ ಸೇವ್ ಮಾಡೋದ್ರೆ ಇಂಪಾರ್ಟೆಂಟ್. ನಿಮಗೆ ಟೈಮ್ ಸೇವ್ ಮಾಡ್ತಿದ್ದೀನಿ. ಓಕೆ, ಜಸ್ಟ್ ಅ ಸೆಕೆಂಡ್. ಸೊ ಚಕ್ಕರ್ ಬೋರ್ಡ್ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಮಕ್ಕಳ. ಸೊ ಯಾರಿಗೆ ಚಕ್ಕರ್ ಬೋರ್ಡ್ ಗೊತ್ತೇ ಇಲ್ಲ, ಫಸ್ಟ್ ಟೈಮ್ ಕಲ್ತ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ, ಸೊ ಅವರು ಈ ಒಂದು ಲಿಂಕ್ ನಾನು ಈಗ ಹಾಕ್ತಾ ಇದ್ದೀನಿ ನೋಡಿ ಚಾಟ್ ಸೆಕ್ಷನ್ ಅಲ್ಲಿ. SOS ಲಿಂಕ್ ಅಂತ ಹಾಕ್ತಾ ಇದ್ದೀನಿ. ನೋಡಿ, ಈಗ ಒಂದು ಲಿಂಕ್ ನ ಡ್ರಾಪ್ ಮಾಡಿದೀನಿ. ಆ ಲಿಂಕ್ ನ ಕ್ಲಿಕ್ ಮಾಡಿ. ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಏನಾಗುತ್ತೆ, ಸೊ ಯಾರಿಗೆ ಚಕ್ಕರ್ ಬೋರ್ಡ್ ಗೊತ್ತಿಲ್ಲ ಡೆಫಿನೆಟ್ಲಿ ನೀವೇನ್ ಮಾಡ್ಬೋದು, ಚಕ್ಕರ್ ಬೋರ್ಡ್ ನ ಕಲ್ತ್ಕೊಳ್ಬಹುದು. ಓಕೆ, ಎನಿ ಅದರ್ ಡೌಟ್? ಚಕ್ಕರ್ ಬೋರ್ಡ್ ಯಾರಿಗೆ ಗೊತ್ತಿಲ್ಲ, ಚಕ್ಕರ್ ಬೋರ್ಡ್ ನ ನೀವು ಕಲ್ತ್ಕೊಳ್ಬಹುದು. ಜಸ್ಟ್ ಅ ಸೆಕೆಂಡ್, ಇನ್ನೊಂದ್ಸಲಿ ನಾನು ಲಿಂಕ್ ನ ಇಲ್ಲಿ ಡ್ರಾಪ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ನೋಡಿ, ಸಿನಾಪ್ಸ್ ರಿಲೇಟೆಡ್ ಆಗಿ ಪ್ರಶ್ನೆಯನ್ನ ಕೇಳ್ತಾರೆ. ವಾಟ್ ಈಸ್ ಸಿನಾಪ್ಸ್ ಅಂತ ಕೇಳ್ತಾರೆ. ಸಿನಾಪ್ಸ್ ಅಂದ್ರೆ ಏನು? ಸಿನಾಪ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಗ್ಯಾಪ್ ಬಿಟ್ವೀನ್ 2 ನ್ಯೂರಾನ್ಸ್. ಓಕೆನಾ, ಗ್ಯಾಪ್ ಬಿಟ್ವೀನ್ 2 ನ್ಯೂರಾನ್ಸ್ ನಾವು ಸಿನಾಪ್ಸ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್, ಜಸ್ಟ್ ಅ ಸೆಕೆಂಡ್ ಫ್ರೆಂಡ್ಸ್. ಐ ಥಿಂಕ್ ಚೇತನಾ, ಯು ಗಾಟ್ ದ ಲಿಂಕ್. One second. ಸೊ ಫೈನ್, ಅದಾದ ನಂತರ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ರಿಯಾಕ್ಟಿವಿಟಿ ಸೀರೀಸ್ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ರಿಯಾಕ್ಟಿವಿಟಿ ಸೀರೀಸ್ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ, ನೀವೇನ್ ಆನ್ಸರ್ ಮಾಡಬೇಕು ಅದನ್ನ ಕೂಡ ನಾವು ಇಲ್ಲಿ ನೋಡ್ತಾ ಬರೋಣ. ಈಗ ಜಸ್ಟ್ ಎ ಸೆಕೆಂಡ್, ಒಂದೇ ಒಂದು ಸೆಕೆಂಡ್ ಲಿಂಕ್ ನ ಶೇರ್ ಮಾಡ್ತೀನಿ ಚಕ್ಕರ್ ಬೋರ್ಡು ನೋಡಿ. ಡೆಫಿನೆಟ್ಲಿ ನಿಮ್ಗೆ ಚಕ್ಕರ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ 100% ನಿಮಗೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಚಕ್ಕರ್ ಬೋರ್ಡ್ ಅಂತ ಹಾಕಿ ಮೆನ್ಷನ್ ಮಾಡ್ತಾ ಇದೀನಿ. ಲಿಂಕ್ ನ ಡ್ರಾಪ್ ಮಾಡಿ ನೋಡಿ. ಆ ಲಿಂಕ್ ನ ನೀವು ನೋಡೋದ್ರಿಂದ ಚಕ್ಕರ್ ಬೋರ್ಡ್ 100% ನಿಮ್ಗೆ ಕ್ಲಿಯರ್ ಆಗಿ ಬರುತ್ತೆ, 100% ಬರುತ್ತೆ. ಓಕೆನಾ? ನೆಕ್ಸ್ಟ್ somebody is asking, ma'am, is this passing package ಅಂತ ಕೇಳ್ತಾರೆ. yes, it is a passing package. ಸೊ ನೆಕ್ಸ್ಟ್ ನೋಡಿ, ನಿಮ್ಗೆ ರಿಯಾಕ್ಟಿವಿಟಿ ಸೀರೀಸ್ ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಕೂಡ ತಿಳ್ಕೊಳ್ಳಿ. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ದ ರಿಯಾಕ್ಷನ್ ಬಿಟ್ವೀನ್ ಅನ್ ಆಸಿಡ್ ಅಂಡ್ ಬೇಸ್ ಟು ಗಿವ್ ಸಾಲ್ಟ್ ಅಂಡ್ ವಾಟರ್ ಇಸ್ ಕಾಲ್ಡ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. 1 ಮಾರ್ಕ್ಗೆ ಕೆಲವೊಂದು ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ವಾಟ್ ಈಸ್ ಎಲೆಕ್ಟ್ರಿಕ್ ಪವರ್, ವಾಟ್ ಈಸ್ ಎಲೆಕ್ಟ್ರಿಕ್ ಮೋಟರ್, ಎಲೆಕ್ಟ್ರಿಕ್ ಇಂಡಕ್ಷನ್, ಮ್ಯಾಗ್ನಿಫಿಕೇಶನ್ ಆಫ್ ಮಿರರ್. ಈ ಎಲ್ಲ ಡೆಫಿನೇಷನ್ಸ್ ಥರೋ ಆಗಿ ಪ್ರಿಪೇರ್ ಆಗಿ. ಬಟ್ ನಾನು ಯಾವುದು ಇಂಪಾರ್ಟೆಂಟ್, ಇದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಅದನ್ನ ದಯವಿಟ್ಟು ಮಿಸ್ ಮಾಡಬೇಡಿ, ಅದನ್ನ 100% ಕಲ್ತ್ಕೊಳ್ಳಿ. ಸೊ ರಿಯಾಕ್ಟಿವಿಟಿ ಸೀರೀಸ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ. ರೈಟ್, ಓಕೆ. ಹೆರಿಡಿಟಿ ಅಂಡ್ ಎವಲ್ಯೂಷನ್ ರಿಲೇಟೆಡ್ ಆಗಿ ಏನೇನು ಪ್ರಶ್ನೆಗಳನ್ನ ಕೇಳಬಹುದು, ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬಹುದು? ಮೆಂಡೆಲ್ ಸೆಲೆಕ್ಟೆಡ್ ಪೀ ಪ್ಲಾಂಟ್ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ಸ್. ಯಾಕೆ ಪೀ ಪ್ಲಾಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾನೆ? ನೋಡಿ, ನಮ್ಮ ಸ್ಟೇಟ್ ಬೋರ್ಡ್ ಅಲ್ಲಿ ಇಲ್ಲಿವರೆಗೂ ಈ ಪ್ರಶ್ನೆಯನ್ನ ಕೇಳಿಲ್ಲ. ಯಾಕೆ
ಮೆಂಡಲ್ಲು ಪಿ ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡ್ತಾನೆ ಅಂತ ಕೇಳಿಲ್ಲ. ಸಪೋಸ್ ಕೇಳಿದ್ರು ಕೂಡ ಜಸ್ಟ್ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದ್ರೆ ಪಿ ಪ್ಲಾಂಟ್ಗೆ ಲೈಫ್ ಸ್ಪ್ಯಾನ್ ತುಂಬಾ ಶಾರ್ಟ್ ಆಗಿದೆ, ಸೊ ಇಟ್ ವಿಲ್ ಗ್ರೋ ಫಾಸ್ಟ್ಲಿ. ಆಮೇಲೆ ಅದರಲ್ಲಿ ಎಷ್ಟೊಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಇದೆ. ಸೊ 2 ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿವರೆಗೂ ನಮ್ಮ ಬೋರ್ಡ್ ಅಲ್ಲಿ ಈ ಪ್ರಶ್ನೆ ಕೇಳಿಲ್ಲ. ಏನ್ ಪ್ರಶ್ನೆ ಕೇಳ್ಬೋದು? ಮೋನೋ ಹೈಬ್ರಿಡ್ ಕ್ರಾಸ್ ಬಗ್ಗೆ ಕೇಳ್ತಾರೆ ಹಾಗೂ ಡೈ ಹೈಬ್ರಿಡ್ ಕ್ರಾಸ್ ಬಗ್ಗೆ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ. ಯಾರಿಗೆ ಮೋನೋ ಹೈಬ್ರಿಡ್ ಅಂಡ್ ಡೈ ಹೈಬ್ರಿಡ್ ಗೊತ್ತಿಲ್ಲ, ಈಗಷ್ಟೇ ಒಂದು ಲಿಂಕ್ ನ ಶೇರ್ ಮಾಡಿದೀನಿ. ದಯವಿಟ್ಟು ಆ ಲಿಂಕ್ ನ ಕಂಪ್ಲೀಟ್ ಆಗಿ ನೋಡಿ. 100% ನಿಮ್ಗೆ ಚಕ್ಕರ್ ಬೋರ್ಡ್ ನ ಬರೆಯೋದ ಬರುತ್ತೆ. ಸೊ ಹಾಗಾಗಿ ಇದನ್ನ ಸ್ಕಿಪ್ ಮಾಡ್ತಾ ಇದೀನಿ. ಮತ್ತೆ ಸೇಮ್ ವಿಡಿಯೋನ ನಾನು ರಿಪೀಟ್ ಮಾಡಲ್ಲ. ನೆಕ್ಸ್ಟ್ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ಕೇಳ್ತಾರೆ. ಓಕೆ, ಸೊ ಇದನ್ನ ಕೂಡ ನೀವು ತಿಳ್ಕೊಳ್ಬೇಕು. ಏನಾಗುತ್ತೆ? ಫಾದರ್ ಕಂಟೈನ್ಸ್ XY ಕ್ರೋಮೋಸೋಮ್, ಮದರ್ ಹ್ಯಾಸ್ XX ಕ್ರೋಮೋಸೋಮ್. ಫಾದರ್ when he contribute X chromosome combined with X of mother and forms a girl child. Father contribute Y chromosome results with X of mother and it forms the boy child. ಇದು ನಿಮಗೆ ಗೊತ್ತಿರಬೇಕು. X ಮತ್ತೆ Y ಎರಡು ಕೂಡ ಫ್ಯೂಸ್ ಆದ್ರೆ ಏನ್ ಆಗುತ್ತೆ ನಿಮಗೆ ಗೊತ್ತಿರಬೇಕು. ಫಾದರ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಟರ್ಮಿನೇಷನ್ ಆಫ್ ದ ಸೆಕ್ಸ್ ಆಫ್ ದ ಚೈಲ್ಡ್. ಇಲ್ಲಿವರೆಗೂ ನಾನು ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದೀನಿ ಇದೆಲ್ಲ ಪಾಸಿಂಗ್ ಪ್ಯಾಕೇಜ್ ಮಕ್ಕಳ. ಇದ್ರ ಜೊತೆಗೆ ನಾನು ನಿಮ್ಗೆ ಹೇಳ್ತಾ ಇದೀನಿ, ಮತ್ತೆ ಹೇಳ್ತಾ ಇದೀನಿ. ಈಗ ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವೇನ್ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ, ಓಕೆ, ಸ್ಟ್ರಕ್ಚರ್ಸ್ ಕಲ್ತ್ಕೊಳ್ಳಿ. ಇಂಪಾರ್ಟೆಂಟು ಸ್ಟ್ರಕ್ಚರ್ಸ್ ಕಲ್ತ್ಕೊಳ್ಳಿ. ನೋಡಿ, ನಿಮಗೆ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಕಾರ್ಬನ್ ಅಂಡ್ ಇಟ್ಸ್ ಕಂಪೌಂಡ್ಸ್ ಈ ಒಂದು ಲೆಸನ್ಗೆ ರಿಲೇಟೆಡ್ ಆಗಿರುವಂತ. ಜಸ್ಟ್ ಸೆಕೆಂಡ್ ಸ್ಕ್ರಾಲ್ ಮಾಡ್ತಾ ಇದೀನಿ. ನಿಮ್ಗೆ ಕ್ಲಾರಿಟಿ ಇರಲ್ಲ ಸ್ಕ್ರಾಲ್ ಮಾಡ್ಬೇಕಾದ್ರೆ. ಈ ಎಲ್ಲಾ ಸ್ಟ್ರಕ್ಚರ್ಸ್ ನ ಕಲ್ತ್ಕೊಳ್ಳಿ, ದಯವಿಟ್ಟು ಕಲ್ತ್ಕೊಳ್ಳಿ. ಯಾರಿಗೆ ಸ್ಟ್ರಕ್ಚರ್ಸ್ ಗೊತ್ತಿಲ್ಲ ದಯವಿಟ್ಟು ನೋಡಿ, ನಾನು ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಎಲ್ಲಾ ಲಿಂಕ್ಸ್ ನ ಶೇರ್ ಮಾಡ್ತೀನಿ. ದಯವಿಟ್ಟು ಸ್ಟ್ರಕ್ಚರ್ಸ್ ನ ಕಲ್ತ್ಕೊಳ್ಳಿ. ಸ್ಟ್ರಕ್ಚರ್ಸ್ ನ ಕಲ್ತ್ಕೊಂಡ್ರೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ ಬರುತ್ತೆ. ಓಕೆನಾ? ಅಂಡ್ ಇದನ್ನ ತಿಳ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಈಗ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ದಿಸ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೋಡಿಯಂ ಕ್ಲೋರೈಡ್ ಅಂಡ್ ಮೆಗ್ನೀಷಿಯಂ ಕ್ಲೋರೈಡ್. ಯಾರಾಯ್ತು ಅಲ್ವಾ? ಇದನ್ನ ಲಾಸ್ಟ್ ಇವತ್ತು ಎಕ್ಸ್ಪ್ಲೈನ್ ಮಾಡಿ ಈಗ ಕ್ಲಾಸ್ನ ಸ್ಟಾಪ್ ಮಾಡ್ತೀನಿ. ಐ ಥಿಂಕ್ ನಿಮ್ಗೆ ಇದು ಗೊತ್ತಿದೆ ಅನ್ಕೋತೀನಿ. ಎಲ್ರಿಗೂ ಗೊತ್ತಿದ್ಯಾ ಹೌ ಟು ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೋಡಿಯಂ ಕ್ಲೋರೈಡ್ ಅಂಡ್ ಮೆಗ್ನೀಷಿಯಂ ಕ್ಲೋರೈಡ್? ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಸೋಡಿಯಂ ಕ್ಲೋರೈಡ್ ಅಂಡ್ ಮೆಗ್ನೀಷಿಯಂ ಕ್ಲೋರೈಡ್. Guys, do you know this? ಗೊತ್ತಿದ್ಯಾ? ಎಸ್ ಅಂತ ತುಂಬಾ ಜನ ರಿಪ್ಲೈ ಮಾಡ್ತಾ ಇದ್ದೀರಾ ಇಲ್ಲಿ. ಸೊ ನಿಮ್ಗೆ ಇದು ಗೊತ್ತಿದ್ರೆ ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ನಾನು PDF ಲಿಂಕ್ ನ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ. ಈಗ ನಿನ್ನೆ ನೈಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಇದನ್ನ ಹೇಳ್ಕೊಟ್ಟಿದ್ದೆ. ಸೊ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಹೇಳ್ಕೊಟ್ಟಿದ್ದೆ. ಅದ್ರ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ನಾನು ನಿಮ್ಗೆ ಏನ್ ಜಸ್ಟ್ ಒಂದಷ್ಟು ಪಾಯಿಂಟ್ಸ್ ನ ರಿವೈಸ್ ಮಾಡಿದೀನಿ. ಇದನ್ನೆಲ್ಲ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಓಕೆ, ರೈಟ್. ಎನಿ ಅದರ್ ಡೌಟ್ಸ್? ನಿಮ್ಗೆ ಏನಾದ್ರು ಡೌಟ್ ಇದ್ರೆ 5 minutes ಹೇಳ್ಬಹುದು. ಸೊ ದಟ್ ಐ ಕ್ಯಾನ್ ಆಲ್ಸೋ ಸ್ಟಾಪ್ ದ ಕ್ಲಾಸ್ ಆಫ್ಟರ್ವರ್ಡ್ಸ್. ಏನಾದ್ರು ಡೌಟ್ ಇದೆಯಾ ನಿಮ್ಗೆ? ಸೊ ಚೇತನ ಅಂಡ್ ಯಶಸ್ವಿನಿ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಓಕೆ, ಫೈನ್. ಯಾರಿಗೆ ನೀವು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರೆ ಅಬ್ಸರ್ವ್ ಮಾಡಿ, ತುಂಬಾ ಸಿಂಪಲ್. ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಸೋಡಿಯಂ ಕ್ಲೋರೈಡ್ ಮತ್ತೆ ಮೆಗ್ನೀಷಿಯಂ ಕ್ಲೋರೈಡ್ ಕೇಳ್ತಾರೆ. Sodium chloride, write the electron dot structure to represent the sodium chloride or magnesium chloride ಅಂತ. ಸೋಡಿಯಂ ಕ್ಲೋರೈಡ್ ಕೇಳಿದಾಗ ಏನ್ ಬರೀತೀರಾ? ಸೋಡಿಯಂ ಬರಿಬೇಕು. ಸೋಡಿಯಂ ಬಾಡಿ ಮೇಲೆ ಸೋಡಿಯಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,8,1. ಸೋಡಿಯಂಗೆ ಎಕ್ಸ್ಟ್ರಾ 1 ಎಲೆಕ್ಟ್ರಾನ್ ಇದೆ. ಈ ಎಕ್ಸ್ಟ್ರಾ 1 ಎಲೆಕ್ಟ್ರಾನ್ ಸೋಡಿಯಂ ಲಾಸ್ ಮಾಡುತ್ತೆ. ನೀವೇನ್ ಮಾಡ್ಬೇಕು? Na ಏನಾಗ್ತಾ ಇದೆ? ಲೂಸಿಂಗ್ 1 ಎಲೆಕ್ಟ್ರಾನ್, ಲಾಸ್ ಆದಾಗ ಪ್ಲಸ್ ಆಗುತ್ತೆ. 2,8,1 ಇರೋದು 2,8 ಆಗುತ್ತೆ. ಅಂಡ್ ಲಾಸ್ ಆಗಿರುವಂತ 1 ಎಲೆಕ್ಟ್ರಾನ್ ರೆಪ್ರೆಸೆಂಟ್ ಮಾಡಿ. ಹಾಗೇನೆ ಕ್ಲೋರಿನ್ 17th ಎಲಿಮೆಂಟ್ 2,8,7 ಇರುತ್ತೆ. ಇದಕ್ಕೆ ಒಂದೇ ಒಂದು ಬೇಕು 8 ಆಗಕ್ಕೆ. ಇದಕ್ಕೆ 8 ಆಗಕ್ಕೆ 7 ಬೇಕಿತ್ತು. ಸೊ ಡಿಫಿಕಲ್ಟ್ ಟು ಟೇಕ್ 7, ಸೊ ವಿ ಲಾಸ್ಟ್ 1. ಈಗ 1 ಬೇಕಾಗಿರೋದ್ರಿಂದ ಆಡ್ 1 ಎಲೆಕ್ಟ್ರಾನ್. E ಮೈನಸ್ ಅಂದ್ರೆ ಎಲೆಕ್ಟ್ರಾನ್. ಏನಾಯ್ತು? 1 ಅನ್ನ ಆಡ್ ಮಾಡಿದಾಗ Cl ಏನಾಯ್ತು? Cl ಮೈನಸ್ ಆಯ್ತು. ದಿಸ್ 2,8,8. ಓಕೆನಾ? ಸೊ ದಿಸ್ ಇಸ್ ನೌ ಸೋಡಿಯಂ ಕ್ಲೋರೈಡ್. ಈಗ ಸೋಡಿಯಂ ಮತ್ತೆ ಕ್ಲೋರಿನ್ ನೋಡಿ, ಸೋಡಿಯಂ ಬಾಡಿ ಮೇಲೆ 1 ಎಲೆಕ್ಟ್ರಾನ್ ಇದೆ ಅಂಡ್
ಕ್ಲೋರಿನ್ ಬಾಡಿ ಮೇಲೆ ಎಷ್ಟು ಎಲೆಕ್ಟ್ರಾನ್ ಇದೆ ನೋಡಿ, 1 2 3 4 5 6 7 ಇದೆ, 1 ಇದೆ 7 ಇದೆ. ಸೋಡಿಯಂ ಈಗ ಕ್ಲೋರಿನ್ ಎರಡು ಕೂಡ ಸ್ಟೇಬಲ್ ಆಗ್ಬೇಕಂದ್ರೆ ಏನ್ ಮಾಡಬೇಕು, ಸೋಡಿಯಂ ಹ್ಯಾಸ್ ಟು ಲೂಸ್ 1 ಎಲೆಕ್ಟ್ರಾನ್, ಕ್ಲೋರಿನ್ ಹ್ಯಾಸ್ ಟು ಗೇನ್ 1 ಎಲೆಕ್ಟ್ರಾನ್. ಈಗ ಏನಾಯ್ತು, ಸೋಡಿಯಂ ಬೈ ಲೂಸಿಂಗ್ 1 ಎಲೆಕ್ಟ್ರಾನ್ ಏನಾಯ್ತು, Na ಪ್ಲಸ್ ಆಯ್ತು. ಕ್ಲೋರಿನ್ ಬಾಡಿ ಮೇಲೆ ಆಲ್ರೆಡಿ 7 ಎಲೆಕ್ಟ್ರಾನ್ಸ್ ಇತ್ತು, 5 6 7 ಇತ್ತು. 1 ಎಲೆಕ್ಟ್ರಾನ್ ರಿಸೀವ್ ಮಾಡ್ಕೊಂಡು Cl ಏನಾಯ್ತು, Cl ಮೈನಸ್ ಆಯ್ತು. Cl ಏನಾಯ್ತು, Cl ಮೈನಸ್. ಇಲ್ಲಿ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತಾ ಇದೆ. ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಆದ್ರೆ ಇಲ್ಲಿ ಫಾರ್ಮ್ ಆಗುವಂತ ಬಾಂಡು ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡ್ ರಿಲೇಟೆಡ್ ಆಗಿ ಪ್ರಶ್ನೆ ಕೇಳ್ತಾರೆ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಬಾಂಡ್ ಅಂತ ಕೇಳ್ತಾರೆ, ಗೊತ್ತಿರಲಿ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಬಾಂಡ್, ಓಕೆನಾ. ರೇ ಡಯಾಗ್ರಾಮ್ಸ್ ಬೇಕು ಅಂತಂದ್ರೆ ರೇ ಡಯಾಗ್ರಾಮ್ಸ್ ಲಿಂಕ್ ನ ಶೇರ್ ಮಾಡ್ತೀನಿ, ವಾಚ್ ಮಾಡ್ಬೋದು ನೀವು. ಜಸ್ಟ್ ಎ ಸೆಕೆಂಡ್, ರೇ ಡಯಾಗ್ರಾಮ್ಸ್ ಕೂಡ ಲಿಂಕ್ ನ ಶೇರ್ ಮಾಡಿ. those who want ray diagrams, you can practice the ray diagrams. just a second, share ಮಾಡ್ತಾ ಇದೀನಿ. ಯಾರಿಗೆ ರೇ ಡಯಾಗ್ರಾಮ್ಸ್ ಗೊತ್ತಿಲ್ಲ, ಮ್ಯಾಮ್ ರೇ ಡಯಾಗ್ರಾಮ್ಸ್ ನಾನು ಬರೆಯೋಕೆ ಗೊತ್ತಿಲ್ಲ ಅಂತ ಇಲ್ಲ, ದಯವಿಟ್ಟು ನೋಡಿ ಅದನ್ನ. ಇದಲ್ಲದೆ ಏನೇನೆಲ್ಲ ಪಾಯಿಂಟ್ಸ್ ಹೇಳ್ಕೊಟ್ಟಿದ್ದೀನಿ ಇಲ್ಲಿವರೆಗೂ ಕಂಪ್ಲೀಟ್ ಆಗಿ ರಿವೈಸ್ ಮಾಡಿ. ರಿವೈಸ್ ಆಲ್ ದ ಪಾಯಿಂಟ್ಸ್. ರೇ ಡಯಾಗ್ರಾಮ್ಸ್ ನೋಡಿ, ರೇ ಡಯಾಗ್ರಾಮ್ಸ್ ಹೇಗೆ ಬರಿಬೇಕು, ಡ್ರಾಪ್ ದ ಲಿಂಕ್, ಆ ಲಿಂಕ್ ಅನ್ನ ನೋಡಿ. ಓಕೆ, ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತಾ ಇದೀನಿ ನೋಡಿ, ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡ್ತಾ ಇದೀನಿ. ಐ ಥಿಂಕ್ ನಿಮ್ಗೆ ಲಿಂಕ್ ಸಿಕ್ಕಿದೆ ಅಂತ ಅನ್ಕೋ, ಆ ಲಿಂಕ್ ನ ಕ್ಲಿಕ್ ಮಾಡಿ ರೇ ಡಯಾಗ್ರಾಮ್ಸ್ ಅನ್ನ ಕಲ್ತ್ಕೊಳ್ಬಹುದು. ಸೊ ಇಷ್ಟನ್ನ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ನಾನು ಏನೇನೆಲ್ಲ ಹೇಳಿದೀನಿ ಅದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ, ಜೊತೆಗೆ ಆಲ್ ದ ಡಯಾಗ್ರಾಮ್ಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ತಾ ಹೀಗೆ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನೇ ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅದನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಮಾಡ್ತೀನಿ. ಸೊ ಜಾಯಿನ್ ದ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ, ಅಲ್ಲಿ ನಾನು ನಿಮ್ಗೆ ಏನೇನೆಲ್ಲ ಲಿಂಕ್ಸ್ ನ ಪೋಸ್ಟ್ ಮಾಡ್ತೀನಿ, ದಯವಿಟ್ಟು ಅದನ್ನ ಫಾಲೋ ಮಾಡಿ ಅಂಡ್ ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇಂದ ಎಕ್ಸಾಮ್. ಒಂದಿನದಲ್ಲಿ ಸೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಹೇಳ್ಕೊಡಕ್ ಆಗಲ್ಲ. ಸೊ ಹಾಗಾಗಿ ಏನೆಲ್ಲ ಮ್ಯಾಕ್ಸಿಮಮ್ ಇಂಪಾರ್ಟೆಂಟ್ ಇದೆ ಅದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೆನ್ನೆಯ ರಿವಿಷನ್ ಕ್ಲಾಸ್ ಮತ್ತು ಇವತ್ತಿನ ರಿವಿಷನ್ ಕ್ಲಾಸ್ ಅನ್ನ ನೋಡಿದ್ರೆ ನಿಮ್ಗೆ ಒಂದಷ್ಟು ಐಡಿಯಾಸ್ ಬರುತ್ತೆ. ಮ್ಯಾಮ್ ನಂಗೆ ಏನೂ ಗೊತ್ತಿಲ್ಲ, ನಾನು ಫೇಲ್ ಆಗ್ತೀನಿ ಅಂತ ಅನ್ನೋರು 2 ರಿವಿಷನ್ ವಿಡಿಯೋಸ್ ಅನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಅಲ್ಲಿ ಹೇಳ್ಕೊಟ್ಟಿರುವಂತ ಪಾಯಿಂಟ್ಸ್ PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ಕಾಮೆಂಟ್ ಏರಿಯಾದಲ್ಲೂ ಮೆನ್ಷನ್ ಮಾಡಿ, ಅದನ್ನ ನೀವು ಓದ್ಕೊಂಡು ಹೋಗಿ. ಬಟ್ ಡಯಾಗ್ರಾಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೀವು ಓದ್ಕೋಬೇಕಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ಗ್ರೇಟ್ ಡೇ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮಿನೇಷನ್. ಈವ್ನಿಂಗ್ ಕೀ ಆನ್ಸರ್ ನ ಪೋಸ್ಟ್ ಮಾಡ್ತೀನಿ, ಎಲ್ಲರೂ ಕೂಡ ವೆಯ್ಟ್ ಮಾಡಿ.